ಓಂ ಶಾಂತಿ. ओम शांति। बाबा तेरी मीठी मुरली हर श्वासों का श्रृंगार है। देखो श्वासों का श्रृंगार आज बाबा की जो लहर है वो मुरली पर है। पढ़ाई कभी मिस नहीं करना है, मुरली कभी मिस नहीं होना है। मुरली मना ಶ್ರೀಮತ್ पर चलना है। ಇದು ಭಾಳ ಆಳವಾಗಿ ಬಾಬಾ ಮುರಳಿಯನ್ನೆಂದು ಮಿಸ್ ಮಾಡಂಗಿಲ್ಲ. ಮುರಳಿ ಅಂದರೆ ಶ್ರೀಮತ್. ಸೊ ಈಗ ಯಾರಾದರೂ ಕೇಳಿದ್ರೆ ನೀವು ಯಾಕೆ ಇಷ್ಟು ಖುಷಿಯಾಗಿದ್ದೀರಾ ಅಂದರೆ ಏನು ಹೇಳ್ತೀರಾ? ಖುಷಿ ಇದೆಯಲ್ಲ ಎಲ್ಲರಿಗೆ ಮನೆಯಲ್ಲಿ, ಏನಂತೀರ? ಟೆನ್ಷನ್ ಪ್ಲೀಸ್. ಈಗ ಭಾಳ ಆನಂದವಾಗಿ ಕೂತಿದ್ದೀರಾ, ನಾನು ಬಾಬನ್ ಲಾಡ್ಲಾ ಸ್ಟೂಡೆಂಟ್ ಆ್ಯಂಡ್ ಗಾಡ್ಲಿ ಸ್ಟೂಡೆಂಟ್ ಅಂತ ಅನಾಶೆಯಲ್ಲಿ. ಯಾಕೆ? क्यों इतना खुशी? जो परवाह थी पार ब्रह्म की तो वो मिल गया। जिसको पाना था, जिससे सुनना था, जिनको देखना था, सब देख लिया, पा लिया। ये हर श्वास में चलता है या नहीं चलता है? ಏನಂತೀರ? ಯಾರ ಈ ಒಂದು ಪ್ರಾಪ್ತಿಯ ಕನಸಿತ್ತು ಅಥವಾ ಯಾವುದರ ಪ್ರತಿ ನಾವು 2 ಯುಗಗಳ ಕಾಲ ಅಲಿತಾ ಬಂದ್ವಿ, ಹುಡುಕ್ತಾ ಬಂದ್ವಿ, ಆ ತಂದೆ ನಮಗೆ ಪರವಾಹ ಕೇರ್ ಏನಿತ್ತಲ್ಲ ಅದು ಬಾಬಾವ್ರದ್ದು ಮಾತ್ರ ಇತ್ತು. ಬಾಬಾ ಸಿಗಬೇಕು, ಬಾಬಾ ಬರಬೇಕು, ಬಾಬಾ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಬಂದಿದ್ದಾರೆ ಎಂದಾಗ ಏನು ಪಡ್ಕೋಬೇಕಾಗಿತ್ತೋ ಪಡ್ಕೊಂಡ್ಬಿಟ್ಟೆ, ಏನು ನೋಡಬೇಕಾಗಿತ್ತು, ಏನು ಕೇಳಬೇಕಾಗಿತ್ತು ಇದೆಲ್ಲ ಪ್ರಾಪ್ತಿ ಆಯಿತು ಅನ್ನೋ ತೃಪ್ತಿಯ ಶ್ವಾಸ, ಸದಾ ಎಷ್ಟು ಅನುಭೂತಿಯ ಶ್ವಾಸ. ಬಾಬಾ ಸಿಕ್ಕಿದ್ರು ಅನ್ನೋದಿದೆಯಾ? ಖಂಡಿತ ಇದನ್ನು ನಾವು ನೋಡ್ಕೋಬೇಕು. ಬಾಬಾವರು ನಮಗೇನು ಹೇಳ್ತಾರೆ, ನಾವು ಈಗ ಏನು ಮಾಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಏಕೆ? ಅಂತಿಮ ಕ್ಷಣಗಳಲ್ವಾ. मीठे बच्चे बाप की श्रीमत का रिकॉर्ड रखना माना, मुरली कभी भी मिस नहीं करना, हर आज्ञा का पालन करना. ಮಧುರವಾದಂತಹ ಮಕ್ಕಳೇ, ತಂದೆಯ ಶ್ರೀಮತದ ರೆಕಾರ್ಡ್ ರೆಸ್ಪೆಕ್ಟ್ ಇಡೋದು, ಬಾಬಾವರಿಗೆ ಸನ್ಮಾನ ಮರ್ಯಾದೆ ಕೊಡೋದ್ರ ಅರ್ಥ ಏನು? ಮುರಳಿಯನ್ನೆಂದೂ ಮಿಸ್ ಮಾಡಂಗಿಲ್ಲ. ಬಾಬಾವರ ಪ್ರತಿಯೊಂದು ಆಜ್ಞೆಯನ್ನು ನಾನು ಪಾಲನೆ ಮಾಡಬೇಕು ಅನ್ನೋ ದೃಢತೆ ಏನಿದೆ, ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೆ ಯಾವುದೇ ಶ್ರೀಮತ ಹಗುರವಾಗೂ ತಗೊಳ್ಳಂಗಿಲ್ಲ, ಅರ್ಧಂಬರ್ಧನೂ ಮಾಡಂಗಿಲ್ಲ. ಸೊ ಇದು ತೀವ್ರವಾಗಿದೆಯಾ ಮನಸ್ಸಲ್ಲಿ? ಯಾಕೆ? ಬ್ರಹ್ಮ ಬಾಬಾವರ ಬಹಳ ದೊಡ್ಡ ಸಾಹಸದ ಹೆಜ್ಜೆ ಏನು? ಜೋ ಬಿ ಬಾಪ್ ಕಿ ಆಜ್ಞಾ ಓ ಬ್ರಹ್ಮ ಬಾಪ್ ಕಿ ಕರಮ್ ಕ ಕದಮ್. ತಂದೆದು ಏನು ಶ್ರೀಮತದ ಆಜ್ಞೆ ಇದೆಯೋ, ಬಾಬಾ ಹೇಳಿದ್ರು ಅವ್ರದ್ದು ಕರ್ಮದ ಹೆಜ್ಜೆ. ಅಲ್ಲಿ ಏನು 1 ಗಂಟೆ 1 ನಿಮಿಷನೂ ಇಲ್ಲ. ಆ ತರಹ ನಾವು ನಡ್ಕೋಬೇಕಲ್ವಾ. अगर तुम बच्चों से कोई पूछे राजी खुशी हो तो तुम्हें कौन सा जवाब फलक से देना चाहिए? अगर तुम बच्चों से पूछे तो क्या बोलना है? बोलो परवाह थी पार ब्रह्म में रहने वाले की, वो मिल गया तो बाकी क्या चाहिए? पाना था सो पा लिया. तुम ईश्वरीय बच्चों को किसी बात की परवाह नहीं है. तुम्हें बाप ने अपना बनाया, तुम्हारे पर ताज रखा, फिर परवाह किस बात की? ನೀವು ಹೇಳಿ, ನಮಗೆ ಪರವಾಹ ಏನಿತ್ತು, ಕೇರ್, ಅದು ಪಾರಬ್ರಹ್ಮದಲ್ಲಿರೋ ತಂದೆಯ ಬಗ್ಗೆ. ಅವ್ರು ಸಿಕ್ಕಿದ್ರು ಅಂದರೆ ಇನ್ನೇನು ಬೇಕು ನಮಗೆ? ಯಾರು ಬೇಕಾಗಿತ್ತೋ ಅವ್ರು ಸಿಕ್ಬಿಟ್ರು, ಏನು ಪಡ್ಕೋಬೇಕಾಗಿತ್ತು ಅದು ಪಡ್ಕೊಂಡ್ಬಿಟ್ಟೆ.
ಮತ್ತು ನಾವು ಕೇಳಿದ್ದಕ್ಕಿಂತ ಜಾಸ್ತಿ ಸಿಕ್ತಲ್ಲ. ನಾವೇನು ಕೇಳಿರಲಿಲ್ಲ, ಬಾಬಾ ನೀನು ರಾಜಾಯಿ ಕೊಡು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನಿಮಗೆಲ್ಲ ಸಿಕ್ಬಿಡ್ತಲ್ವಾ, ಸೊ ನೀವು ಈಶ್ವರನ ಮಕ್ಕಳಿಗೆ ಬೇರೆ ಯಾವ ಮಾತಿನ ಪರವಾ ಅನ್ನೋದೇನಿದೆ. ಅಯ್ಯೋ ನನಗೇನು ಪರವಾಗಿಲ್ಲ ಅಂತೀವಲ್ಲ, ಏಕೆಂದರೆ ನಮಗೆಲ್ಲ ಸಿಕ್ಕಿದೆ. ತಂದೆ ನಮ್ಮನ್ನು ತನ್ನವ್ರನ್ನು ಮಾಡಿಕೊಂಡ್ರು. ಬರೀ ನಾವು ಕೇಳಿದೊಂದು ಸಾಕ್ಷಾತ್ಕಾರ. ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ, ಬಟ್ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತಂತೂ ಗೊತ್ತಿರಲಿಲ್ಲ. ಸೊ ಈ ಬಾಬೂರು ತನ್ನವರನ್ನು ಮಾಡಿಕೊಂಡು ನಾವು ಮಕ್ಕಳಿಗೆ ಏನು ನಮ್ಮನ್ನು ಕಿರೀಟಧಾರಿ, ಅದೇನು ಡಬಲ್ ಕಿರೀಟಧಾರಿಯನ್ನಾಗಿ ಮಾಡಿದ್ರು. ಇನ್ನೇನು ಬೇಕು ಮಕ್ಕಳೇ ನಿಮಗೆ? ಬೇರೆ ಗಮನ, ಬೇರೆ ಕತೆ ಅದರಲ್ಲಿ ಹೋಗೋಕ್ಕೆ ಏನು ಬೇಕು? ಈ ಬುದ್ಧಿಯನ್ನು ನಾವು ನೋಡಬೇಕು. ಬಾಬುವ್ರದ್ದು ಬೇಹದ್ ವೈರಾಗ್ಯ ಏನಿತ್ತು, ಬ್ರಹ್ಮ ಬಾಬುವ್ರದ್ದು ಫಾಲೋ ಫಾದರ್ ಮಾಡಬೇಕು ತಾನೆ. ಯಾವ ಕಾರಣ ಒಂದು ಸಾರಿ ಬಾಬಾ ಅಂತ ಬಾಬನ ಹತ್ರ ಬಂದ ಮೇಲೆ ಬುದ್ಧಿ ಬೇರೆ ಕಡೆ ಹೋಗಲಿಲ್ಲ? ಇದು ತುಂಬ ಮುಖ್ಯವಾದ ಮಾತು, ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಓಂ ಶಾಂತಿ. बाप समझाते हैं बच्चों की बुद्धि में ज़रूर होगा कि बाबा बाप भी है, टीचर भी है, सुप्रीम सतगुरु भी है. इसी याद में ज़रूर रहेंगे ना बाबा कॉन्फिडेंस. ये याद कभी कोई सिखला भी नहीं सकते, बाप ही कलप कलप आकर सिखलाते हैं. वही ज्ञान सागर पतित पावन है, वो बाप भी है, टीचर भी है, सतगुरु भी है. ಇಂಪಾರ್ಟೆಂಟು. ತಂದೆ ತಿಳಿಸೋದು ಮಕ್ಕಳಿಗೇನೆಂದರೆ, ಸೊ ಮಕ್ಕಳ ಮೇಲೆ ಫೇತು ಇದೆ. ತಿಳಿಸ್ಕೊಡ್ತಾ ಏನು ಹೇಳ್ತಾರೆ, ನಿಮಗೆ ಗೊತ್ತಿದೆ ಬಾಬಾ ನಮ್ಮ ಅತಿ ಪ್ರಿಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಸದ್ಗುರು. ಈ ನೆನಪಲ್ಲೇ ಖಂಡಿತ ಇರ್ತೀರಲ್ವ. ಈ ನೆನಪನ್ನು ಬೇರೆ ಯಾರೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ, ಶಿಕ್ಷಕ, ಸದ್ಗುರು, ಬಾಬಾ ಎಷ್ಟು ಏನು ಮಾಡ್ತಾರೆ ಪ್ರಾಕ್ಟಿಕಲಿ, ಅದು ನಾನು ಕಲ್ಪ ಬಂದು ತಿಳಿಸ್ತೀನಿ ಅಂದಾಗ ಈಗ ಅವರು ತಿಳಿಸ್ತಿದ್ದಾರೆ. ನಾನು ಜ್ಞಾನಸಾಗರ ಪತಿತ ಪಾವನ ಅಂದರೆ ಯಾಕೆ ನೆನಪು ಮಾಡಬೇಕು ಅನ್ನೋದು ಸ್ಪಷ್ಟ ಆಗಿದೆಯಲ್ವಾ. ये अब समझा जाता है जबकि ज्ञान का तीसरा नेत्र मिला है. बच्चे बल समझते भी होंगे परंतु बाप को ही भूल जाते, तो टीचर गुरु फिर कैसे याद आएगा? ಯಾವಾಗ ಈ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ, ಆದ್ರೂ ನಿರಂತರ ಮೂರನೇ ನೇತ್ರ ಸಿಕ್ಕಿರೋದೇನಕ್ಕೆ, ದಿವ್ಯ ಬುದ್ಧಿನೂ ಕೊಟ್ಟಿರೋದೇನಕ್ಕೆ, ಬಾಬೂರನ್ನು ನೋಡಲಿಕ್ಕೆ, ನೆನಪು ಮಾಡಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ. ಕರೆಕ್ಟಾಗಿ ನೋಡಬೇಕು ಅಂತಂದರೆ, ಯಥಾರ್ಥವಾಗಿ ನೋಡೋದಂದರೆ ಅರ್ಥ ಮಾಡ್ಕೊಳ್ಳೋದು ಅಂತ ತಾನೇ. ಸೊ ಅದಕ್ಕೆ ಬಲೆ ತಿಳ್ಕೊಂಡಿರ್ಬೋದು, ಆದರೆ ತಂದೆಯನ್ನು ಮರೆತು ಬಿಡ್ತಾರೆ. ತಂದೆನೇ ಮರೆತು ಹೋಗ್ಬಿಟ್ರೆ ಒಂದು ಸಂಬಂಧ, ಇನ್ನು ಟೀಚರ್ ಸತ್ತವರು ಹೆಂಗೆ ನೆನಪಿರ್ತಾರೆ? ನೆನಪಿರೋಕ್ಕಾಗಲ್ವಲ್ಲ. माया बहुत ही प्रबल है जो तीनों रूप में महिमा होते हुए भी तीनों को बुला देती है. इतनी सर्वशक्तिवान है, बच्चे भी लिखते हैं बाबा हम भूल जाते, माया ऐसी प्रबल है. ड्रामा अनुसार है बहुत सहज, बच्चे समझते हैं ऐसा कभी कोई हो नहीं सकता. ತುಂಬ ಇಂಪಾರ್ಟೆಂಟು. ಮಾಯೆ ಇಷ್ಟು ಪ್ರಬಲ, ಮಕ್ಕಳಿಗೆ ಅರ್ಥ ಆಗ್ತಿದೆ ನಮ್ಮ ತಂದೆ, ಶಿಕ್ಷಕ, ಸದ್ಗುರು, ಬಾಬನೇ ಅಂತ, ಆದರೂ ಮರೆತು ಹೋಗ್ತಾರೆ. ಮಾಯೆ ಇಷ್ಟು ಪ್ರಬಲ, ಸರ್ವಶಕ್ತಿವಾನ್ ಅಂತಾರೆ ಬಾಬಾ. ಆ್ಯಕ್ಚುಲಿ ಮಾಯೆ ಕಾಗದದ ಶೇರುನೂ ಹೌದು. ಬಾಬವ್ರ ನೆನಪಲ್ಲಿದ್ದರೆ ಇದು ಇನಿಷಿಯಲ್ ಮುರುಳಿಗಳು. ಬಾಬವ್ರ ಗ್ಯಾರಂಟಿ ಕೊಡೋದೇನು, ನನ್ನ ನೆನಪಲ್ಲಿ ನೀವು ಇದ್ದಿದ್ದೇ ಆದರೆ ಆತ್ಮಾಭಿಮಾನಿಯಾಗಿ ಮಾಯೆ ನಿಮಗೆ ನಮಸ್ಕಾರ ಮಾಡೋಗುತ್ತೆ. ಹಂಗಲ್ಲ ಈ ಮಹಾವಾಕ್ಯ ತಗೊಂಡು ಮರ್ತೋಗ್ಬಿಡುತ್ತೆ, ಮಾಯ ಬಂದ್ಬಿಡ್ತು ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು, ಭಲೆ ಮಾಯೆ ಬಂದ್ರೂ ತಂದೆಯ ನೆನಪೇನಿದೆ, ಯಾರ್ದು ಇಷ್ಟೆಲ್ಲ ಮಹಿಮೆ ಇದೆ ಗೊತ್ತಿದೆ ಮಕ್ಕಳಿಗೆ. ಹೇಳ್ತಾರೆ ಬಾಬಾ ಮರ್ತೋಗ್ತೀವಿ, ಮಾಯೆ ಇಷ್ಟು ಪ್ರಬಲ. ಸೊ ಡ್ರಾಮಾ ಅನುಸಾರ ಆ್ಯಕ್ಚುಲಿ ಇದು ಸಹಜ. ಯಾವ ಮಕ್ಕಳೂ ತನ್ನ ತಂದೆ ತಾಯಿ ನೆನಪು ಮಾಡೋಕ್ಕೆ
ಟೀಚರ್ ಗುರು ನೆನಪು ಮಾಡೋಕ್ಕೆ ಕಷ್ಟ ಆಗಲ್ಲ, ಕೂತ್ಕೊಂಡು ಮಾಡ್ತಾರಲ್ವ. बच्चे समझते हैं ऐसा कभी कोई हो नहीं सकता, वही बाप टीचर सतगुरु सच सच इसमें कपोड़े आदि की कोई बात नहीं, अंदर में समझना चाहिए. ಏನಂತೀರ ಎಲ್ಲರೂ? ರಿಯಲ್ಲಾಗಿ ನೋಡಿದ್ರೆ ಸತ್ಯ ತಂದೆ, ಶಿಕ್ಷಕ, ಸದ್ಗುರು ಅವರೇ. ಇದರಲ್ಲಿ ಸುಳ್ಳು ಹೇಳೋದಾಗಲಿ ಬಂಡ್ಲು ಬಿಡೋದಾಗಲಿ ಏನಿದೆ ಇದರಲ್ಲಿ? ಮೇಲ್ಮೇಲಿನ ಪ್ರಶ್ನೆ ಇಲ್ಲ. ಇದು ವಾಸ್ತವ, ಸತ್ಯತೆ ಅಲ್ಲ. ನನ್ನ ಆತ್ಮ ನನಗೆ ಸರ್ವ ಸಂಬಂಧ, ನಿರಾಕಾರಿ ಆತ್ಮನಿಗೆ ನಿರಾಕಾರಿ ತಂದೆ ತಾಯಿನೇ ಸಾಧ್ಯ. ಇದು ಸರಿಯಾಗಿ ಒಳಗಡೆ ಅರ್ಥ ಮಾಡ್ಕೋಬೇಕಂತಾರೆ ಬಾಬಾ. ಪರಂತು ಮಾಯಾ ಬುಲಾದೇತಿ. ಎಷ್ಟು ಪುನಃ ಪುನಃ ನೀವು ಆತ್ಮನಾಗಿ ತಂದೆ ನೆನಪು ಮಾಡಬೇಕು. ಅದರಲ್ಲಿ 3 ಮೇನ್ ಸಂಬಂಧಗಳಲ್ಲಿ ತಂದೆ, ಶಿಕ್ಷಕ, ಸದ್ಗುರು. ಯಾಕೆಂದರೆ ತಂದೆಯಾಗಿ ಇಷ್ಟು ದೊಡ್ಡ ಆಸ್ತಿ ಅಥವಾ ಓದಿಸ್ತಿದ್ದಾರೆ, ಪ್ಲಸ್ ಸದ್ಗುರು ವರದಾನ ಕೊಡ್ತಿದ್ದಾರೆ, ಪಾವನ ಮಾಡ್ತಿದ್ದಾರೆ. ಈ ಮೇನ್ ಮಾತಲ್ವಾ, ಮರೆಯಂಗಿಲ್ಲಲ್ಲ. तो आದರೂ ಮಾಯೆ ಮರೆಸ್ಬಿಡುತ್ತೆ. कहते हैं हम हार खा लेते हैं तो कदम कदम में पदम कैसे होगा. देवताओं को ही पदम की निशानी देते हैं, सबको तो नहीं दे सकते ना. ईश्वर की ये पढ़ाई है, मनुष्य की नहीं. मनुष्य की ये पढ़ाई कभी हो नहीं सकता. ಮೂಲ ಮಾತು ಬಾಬಾ ಹೇಳ್ತಿರೋದು, ಹೆಜ್ಜೆ ಹೆಜ್ಜೆಗೆ ನೀವು ಪದಮದಷ್ಟು ಪ್ರಾಪ್ತಿ ಹೆಂಗೆ ಮಾಡ್ಕೋತೀರಾ? ಯಾವಾಗ ತಂದೆಯನ್ನು ಮರಿತೀರಾ, ಮಾಯ ಜೊತೆ ಸೋತು ಹೋಗ್ತೀರಾ, ಮಕ್ಕಳಿಗೆ ಏನೂ ಸಿಗಲ್ಲಲ್ಲ. ದೇವತೆಗಳಿಗೇನು ಹೇಳ್ತಾರೆ? ಅವರ ಹೆಜ್ಜೆಯಲ್ಲಿ ಪದಮ ಇದೆ ಅಂದರೆ ಯಾವಾಗಲೂ ಆ ಕಮಲನೂ ತೋರಿಸ್ತಾರೆ, ಪದಮದಷ್ಟು ಪ್ರಾಪ್ತಿಯ ಯೋಚನೆ. ಹಂಗೆ ನೀವೂ ಪದಮದಷ್ಟು ಪ್ರಾಪ್ತಿ ಸಿಗಬೇಕಲ್ಲ. ಈಶ್ವರನ ಇದು ವಿದ್ಯೆ, ಮನುಷ್ಯರದಲ್ಲ. ಮನುಷ್ಯರೆಂದೂ ಈ ವಿದ್ಯೆಯನ್ನು ಓದಿಸೋಕೆ ಸಾಧ್ಯ ಇಲ್ಲ. 3 ಲೋಕ 3 ಕಾಲದ ಜ್ಞಾನ ಎಲ್ಲಿದೆ? ಏನಿಲ್ಲ ಅವ್ರ ಹತ್ರ. ಬಲ್ ದೇವತಾओं की महिमा की जाती, परंतु फिर भी ऊंच ते ऊंच एक बाप है. बाकी उनकी बड़ाई क्या है? आज गदाई कल राजाई है. अभी तुम पुरुषार्थ कर रहे हो ऐसा लक्ष्मी नारायण बनने का. ಮನುಷ್ಯರ ಹತ್ರ ಏನೇ ಇದ್ರೂ ಇವತ್ತಿದೆ ಪೊಸಿಷನ್, ನಾಳೆ ಓಂ ಶಾಂತಿ, ರಾಜಾಯಿ ಗದಾಯಿ ಅಂತ ಹೇಳ್ತಾರೆ ಬಾಬುವರು. ರಾವಣ ರಾಜ್ಯದಲ್ಲಿ ಏನಿದೆ, ರಾವಣನ ತಲೆ ಮೇಲೆ ಕತ್ತೆ ಮರಿ ಇದೆಯಲ್ಲ, ಹಂಗೆ ಏನೂ ಪ್ರಯೋಜನ ಇಲ್ಲ, ಕೆಳಗಡೆ ಬೀಳಿಸ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳೋದು ಹೈಯೆಸ್ಟಲ್ಲ ಹೈಯೆಸ್ಟ್ ಮಹಿಮೆನೇ ಬಾಬಾವ್ರದಲ್ಲ. ಅವ್ರೇನು ಪ್ರಾಪ್ತಿ ಮಾಡಿಸ್ತಾರೆ ಅದು ಹೈಯೆಸ್ಟ್. ಪೂಜ್ಯಾಧಿಕಾರಿ, ರಾಜ್ಯಾಧಿಕಾರಿ. 2 ಯುಗಗಳ ಕಾಲ ಸಂಪನ್ನ ರಾಜ್ಯದ ಅಧಿಕಾರಿ ಮಾಡೋದು ಗ್ಯಾರಂಟಿ. ಕಿಂಗ್ಡಮ್ ಈಸ್ ಗ್ಯಾರಂಟಿ ಅಲ್ಲ. ಸೊ ಅಂದಾಗ ಎಷ್ಟು ಚೆನ್ನಾಗಿ ಈ ವಿದ್ಯೆ ಓದಬೇಕು. जानते हो इस पुरुषार्थ में बहुत फेल होते हैं, पढ़ते फिर भी इतने हैं जो कल पहले पास हुए थे. वास्तव में ज्ञान है भी बहुत सहज, परंतु माया बुला देती. ಜ್ಞಾನ ಇಷ್ಟು ಸಹಜ ಇದೆ ಮಕ್ಕಳೇ, ಆದ್ರೂ ಮಾಯೆ ಮರೆಸ್ಬಿಡ್ಸಿ. ಮುರುಳಿ ಆದಮೇಲೆ ಏನಿತ್ತು ಮುರುಳಿ ಅಂದರೆ ಎಷ್ಟು ಪಾಯಿಂಟ್ ಏನೋ ಬರುತ್ತೆ ನೋಡಬೇಕಲ್ವ. ನನಗೆ ಜಿಗ್ರಿ ಏನು ಪ್ರೀತಿಯಿಂದ ಕೇಳ್ತಿದ್ದೀನಿ, ಅಟ್ಲೀಸ್ಟ್ ಮೇನ್ ಮಾತುಗಳು ನನ್ನ ಬುದ್ಧಿಯಲ್ಲಿ ಎಷ್ಟು ನೋಟ್ ಆಯಿತು. ಸೊ ದಟ್ ಇಡೀ ದಿನ ನಾನು ಚಿಂತನೆ ಮಾಡೋದೇನಿದೆ, ಧಾರಣೆ, ಅನುಭವಕ್ಕೆ ಏನು ತಗೊಂಡೆ ಇವತ್ತಿನ ಮುರುಳಿಯಲ್ಲಿ ಏನಂತೀರ? ಎಲ್ಲ ಮನೆಯಲ್ಲಿ ನೋಟ್ ಆಗ್ತಿದೆಯಲ್ಲ, ಕೂತಿದ್ದೀರಲ್ವಾ? ಅಟೆನ್ಷನ್ ಪ್ಲೀಸ್. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ದೇವತೆಗಳದ್ದು ಎಷ್ಟು ಹೈಯೆಸ್ಟ್ ಮಹಿಮೆ ಇದೆ, ಬಟ್ ಅದಕ್ಕಿಂತ ಯಾರು ರಚನೆ ಮಾಡಿದ್ರೆ ಅವ್ರು ಹೈಯೆಸ್ಟ್ ಬಾಬಾ. ಇದು ತುಂಬ ಇಂಪಾರ್ಟೆಂಟ್. ಆ ಥರ ಮಾಡೋಕ್ಕೆ ಬಂದಿದ್ದಾರಲ್ಲ, ಇದಕ್ಕೆ ಪುರುಷಾರ್ಥ ಮಾಡಿ ಅಂದ್ರೂ ಮಕ್ಕಳು ಫೇಲ್ ಆಗ್ತಾರೆ. ಬಂದು ಓದೋರು ಯಾರು ಕಲ್ಪದ ಹಿಂದೆ ಬಂದು ಓದಿದ್ರು ಅಂದರೆ ಮಾಯೆ. ನೋಡ್ರಿ, ಮಾಯೆ ಅಂದರೆ ತನ್ನ ದೇಹಾಭಿಮಾನ ತೆಗಿಲಿಕ್ಕೇನು ತೀವ್ರ ಪುರುಷಾರ್ಥದ ತೀವ್ರತೆ ಇರಬೇಕಲ್ಲ, ಸೋಲ್ ಕಾನ್ಷಿಯಸ್ ಆಗಕ್ಕೆ. ಅದು ಇಲ್ಲ ಅಂದ್ರೆ ಮಾಯೆ ಹಿಡ್ಕೊಳ್ಳೋದು. ಅದು ಇಲ್ಲ ಅಂದ್ರೆ ಅಂಡರ್ಸ್ಟುಡ್ ನಾನು ಬಾಬಾವ್ರ ಶ್ರೀಮತದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಅಂತ.
तो बाप कहते अपना चार्ट लिखो, परंतु लिख नहीं पाते, कहाँ तक बैठ लिखे, अगर लिखते भी है तो जांच करते हैं 2 घंटा याद में रहे, फिर वो भी उनको मालूम पड़ता है जो बाप की श्रीमत को अमल में लाते हैं। बाप तो समझेंगे इन विचारों को लज्जा आती होंगी, नहीं तो श्रीमत अमल में लानी चाहिए, परंतु 2% मुश्किल चार्ट लिखते हैं। बच्चों को श्रीमत का इतना रिगार्ड नहीं है, ಮುರುಳಿ मिलते हुए भी पढ़ते नहीं है। ಬಾಬಾ ಇವತ್ತು ದೂರು ಕೊಡ್ತಿದ್ದಾರೆ, ಅಟೆನ್ಷನ್ ಪ್ಲೀಸ್. ಈಗ ಮುರುಳಿ ಕೇಳಿದ್ರು ಅರ್ಧಂಬರ್ಧ ಕೇಳೋದು, ಬುದ್ಧಿಯಲ್ಲಿ ಇಲ್ಲಿ ಹೋಗೋದಂದ್ರೂ ಮಿಸ್ ಆಯಿತು ಅಂತ. दिल में लगता ज़रूर होगा, बाबा कहते हैं तो सच है, हम मुरली नहीं पढ़ते हैं तो बाकी औरों को समझाएंगे क्या. ಇದು ನಮ್ಮ ಊಟ ಅಲ್ವಾ, ಆತ್ಮಕ್ಕೆ ಶಕ್ತಿ ಅಲ್ವಾ, ಪ್ರಾಪ್ತಿಗಳಲ್ವಾ. ಮುರುಳಿ ಸುಮ್ಮನೆ ಏನು ಮಾತುಗಳೇನಿದು, ದುಡ್ಡಿದು, ಇಟ್ ಇಸ್ ಮನಿ. ಜನ್ಮಾಂತರದ ಸಂಪತ್ತಿವಾನ್ ಭವದ ವರದಾನಕ್ಕಿದು ಜ್ಞಾನ ಧನ. ಇದು ಅದರೊಳಗಡೆ ಎಲ್ಲ ಪ್ರಾಪ್ತಿಗಳಿದೆ. ಸೊ ಅಂದಾಗ ನನಗೆ ಎಷ್ಟು ಅಟೆನ್ಷನ್ ಇರಬೇಕಲ್ವಾ. ಸೊ ಅದಕ್ಕೆ ಹೇಳ್ತಾರೆ, ಮಕ್ಕಳಿಗೆ ಹೇಳ್ತೀನಿ ಚಾರ್ಟ್ ಬರೀರಿ ಅಂತ. ಆದರೆ ಎಲ್ಲಿವರೆಗೂ ಬರೆಯೋಕ್ಕಾಗುತ್ತೆ, 2% ಬರೆಯಲ್ಲ. ಬಹುಶಃ ಎಲ್ಲರಿಗೆ ನಾಚಿಕೆ ಆಗುತ್ತೇನೋ, ಬಾಬಂಗೆ ಹೇಳೋದು ಇಲ್ಲ ಅನಿಸುತ್ತೆ, ಕೂತ್ಕೊಂಡು ಮಾಯೆ ಎಲ್ಲ ಮರೆಸ್ಬಿಡುತ್ತೆ ಅಂತ. ಅದಕ್ಕೆ ಬಾಬಾ ಹೇಳೋದು, ಶ್ರೀಮತ ಅಂದರೆ ಬರೆಯಲ್ಲ ಅಂದರೆ ಅಂಡರ್ಸ್ಟುಡ್, ಶ್ರೀಮತದ ಇಷ್ಟು ರಿಗಾರ್ಡ್ ಇಲ್ಲ. ಮುರಳಿ ಅಯ್ಯೋ ನಾನು ಓದಲಿಲ್ಲ, ಮುರಳಿ ಸಿಕ್ಕಿದ್ರೂ ಓದಲ್ಲ ಅಂದಾಗ ಬಾಬಾ ಹೇಳೋದು, ಇನ್ನು ಬೇರೆಯವ್ರಿಗೆ ಏನು ತಿಳಿಸ್ತೀರ ಮಕ್ಕಳೇ. ಮುರಳಿ ಈಗೇನಾಗ್ತಿದೆ ಅಂದರೆ ಬರೀ ಒಂದು ಸೇವೆ ಹಿಡ್ಕೊಂಬಿಟ್ಟು 4ನೇ ಸಬ್ಜೆಕ್ಟು ಕೂತ್ಕೊಂಡಿದ್ರೆ ಕೆಲಸ ಆಗಲ್ಲ. 3 ಸಬ್ಜೆಕ್ಟ್ ಸರಿ ಇದ್ದರೆ 4ನೇ ಸಬ್ಜೆಕ್ಟು ಆಟೋಮೆಟಿಕ್ ನಮ್ಮಿಂದ ಯಥಾರ್ಥ ಸೇವೆ ಆಗುತ್ತೆ, ನಾವು ಏರಫೇರಿ ಮಾಡಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಮುರುಳಿ ಮುಖ್ಯ ಮಾತು. ಬಾಬಾ ಮತ್ತೆ ಯೋಗ ಮಾಡಿಸ್ತಿದ್ದಾರೆ. ಓಂ ಶಾಂತಿ ಇಷ್ಟು ಹೇಳಿ, ಮಕ್ಕಳು ಯೋಗ ಮಾಡಲ್ಲ, ರೆಗಾರ್ಡ್ ಕೊಡಲ್ಲ, ಬಾಬನ ಮುರುಳಿ ಕೇಳಲ್ಲ ಅಂದರೆ ಭಗವಂತನ ಡಿಸ್ರಿಗಾರ್ಡ್ ಅಲ್ಲ. ಇದೇನು ಚಿಕ್ಕ ವಿಷಯನಾ? ಯಾರೋ ಮನುಷ್ಯರು ಹೇಳಿದ ಮಾತು ಕೇಳಲ್ಲ ಅಂದರೆ ಅದು ಬೇರೆ ವಿಷಯ. ಜಗತ್ತಿನ ಆಲ್ಮೈಟಿ ಯಾರನ್ನು ನಾವೇ ಕರೆದ್ವಿ, ಅವ್ರು ಬಂದರೆ ನಮಗೆ ಟೈಮ್ ಇಲ್ಲ ಅನ್ನೋ ಥರ ಬೇರೆ ಕಥೆಯಲ್ಲಿದ್ದರೆ ಹೆಂಗಿರುತ್ತೆ. तो रूहानी बाप रूहानी बच्चों को समझाते हैं, ये तो बच्चे समझते हैं बरोबर हम आत्मा है. हमको परमपिता परमात्मा पढ़ा रहे हैं और क्या कहते हैं, मुझे याद करो तो तुम स्वर्ग के मालिक बनेंगे. ಬಾಬಾ ಹೇಳೋದು, ಆತ್ಮೀಯ ಮಕ್ಕಳಿಗೆ ಆತ್ಮಗಳ ತಂದೆ ತಿಳಿಸ್ತಿದ್ದಾರೆ. ಮಕ್ಕಳಿಗೆ ಅರ್ಥ ಆಗ್ತಿದೆ, ಖಂಡಿತ ನಾನು ಆತ್ಮ ಆಗಿದ್ದೀನಿ. ನನಗೆ ಪರಂಪಿತ ಪರಮಾತ್ಮ ಓದಿಸ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಮಕ್ಕಳೇ ನಾನು ಒಬ್ಬನನ್ನು ನೆನಪು ಮಾಡಿ, ಬಟ್ ಆತ್ಮ ಅಂತ ತಿಳ್ಕೊಂಡು ನೆನಪು ಮಾಡಿ, ನಿಮಗೇನು ಸಿಗುತ್ತೆ? ವಿಶ್ವದ ರಾಜ, ವಿಶ್ವ ಸ್ವರ್ಗದ ಮಾಲೀಕರಾಗ್ತೀರ. इसमें बाप भी आ गया, पढ़ाई पढ़ाने वाला भी आ गया, सद्गति दाता भी आ गया. थोड़े अक्षर में सारा ज्ञान आ जाता. ಪಢಾಯಿ ಏನು ಹೇಳುತ್ತೆ, ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ಈಗ ನಾನು ರಾಜನಾಗಬೇಕಂದ್ರೆ ಯೋಚನೆ ಆಗುತ್ತಲ್ಲ, ಆ ಲಕ್ಷಣಗಳು ಬೇಕು, ಅಷ್ಟು ದಾನ ಪುಣ್ಯ ಬೇಕು. ಸೊ ಇಡೀ ಜ್ಞಾನ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ ಒಂದು ಕೆಲವೇ ಶಬ್ದಗಳಲ್ಲಿ, ಇಡೀ ಜ್ಞಾನದ ಸಾರ. ಸೊ ದೇವತೆ ಆಗೋದಂದರೆ ಸದ್ಗತಿ ಸಿಕ್ಬಿಡ್ತು, ಸದ್ಗುರುನು ಬಂದ್ಬಿಟ್ರು. ಬಾಬಾ ಹೆಂಗಾದರೂ ಮಾಡಿ ಮಕ್ಕಳು ಸದಾ ನೆನಪು ಮಾಡಬೇಕನ್ನೋದು ಎಷ್ಟು ಯುಕ್ತಿ ಹೇಳ್ಕೊಡ್ತಾರೆ, ಎಷ್ಟು ಪ್ರೀತಿ ನೋಡಿ. थोड़े अक्षर में सारा ज्ञान आ जाता, यहाँ तुम आते ही हो. इसको रिवाइज करने के लिए बाप भी यही समझाते हैं, क्योंकि तुम खुद कहते हो कि हम भूल जाते हैं. ಬಾಬಾ ಹೇಳೋದು, ನೀವಿಲ್ಲಿ ಬರೋದೇನೆ ಏನು ಕೇಳಿದ್ದೀರಾ ಅದನ್ನು ರಿವಿಷನ್ ಮಾಡ್ಕೊಳ್ಳೋದು. ರಿವಿಷನ್ ಮಾಡೋದಂದರೆ ತಂದೆ ಮುಂದೆ ಸನ್ಮುಖದಲ್ಲಿ ರಿಯಲೈಸ್ ಮಾಡಲಿಕ್ಕೆ, ಅನುಭವ ಮಾಡಲಿಕ್ಕೆ. ಯಾಕೆ ತಂದೆ ತಿರ್ಗಾ ಹೇಳ್ತಾರೆ ಪುನಃ ಪುನಃ?
ಯಾಕೆಂದರೆ ನೀವೇ ಹೇಳ್ತೀರಾ ನಾನು ಮರ್ತೋಗ್ತೀನಿ ಬಾಬಾ ಅಂತ. ಎಷ್ಟು ನಿರಹಂಕಾರಿ ಬಾಬಾ. ಮನುಷ್ಯರು ಮನೆಯಲ್ಲಿ ಒಂದು ಮಾತು 10 ಸಾರಿ ಹೇಳಿದ ಮೇಲೆ ಈಗ ತಲೆ ತಿನ್ಬೇಡ ಅಂತಾರೆ. ಬಟ್ ಬಾಬಾವರು ಮಕ್ಕಳಿಗೆ ನಾವು ಆ ಸಂಪೂರ್ಣತೆ ಪಡ್ಕೊಳ್ಳೋವರೆಗೂ ದಿನನಿತ್ಯ ಓದಿಸ್ತಾ ಬಾಬು ನಮ್ಮ ಹಿಂದೆ ಶಕ್ತಿ ಕೊಡ್ತಾ ಎಷ್ಟು ಮಾಡಿಸ್ತಿದ್ದಾರೆ ನೋಡ್ರಿ. ಸೊ ನೆನಪು ಮಾಡೋದು, ಬಾಬಾವ್ರ ಪ್ರಾಪ್ತಿಗಳನ್ನು ನೆನಪು ಮಾಡಿದ್ರು ದಿಲ್ ಗದ್ಗದ್ ಹೋತಾ है ना. ये भी बाप भी यही समझाते हैं क्योंकि तुम खुद कहते हो हम भूल जाते हैं, इसलिए यहाँ आते हैं रिवाइज करने लिए. बल कोई यहाँ रहते भी है तो रिवाइज नहीं होता है, तकदीर में नहीं है. तदबीर तो बाप कराते ही रहते हैं. तदबीर कराने वाला बाप ही है, इसमें कोई की पास खातरी भी नहीं हो सकती. ना स्पेशल पढ़ाई है, उस पढ़ाई में तो स्पेशल पढ़ने लिए टीचर को बुलाते हैं. ये तो तकदीर बनाने के लिए सबको पढ़ाते हैं, एक एक को अलग कहाँ तक पढ़ाएंगे. कितने ढेर बच्चे हैं. उस पढ़ाई में कोई बड़े आदमी के बच्चे होते हैं तो उनको स्पेशल पढ़ाते हैं. तो टीचर जानते हैं कि ये डल है इसलिए उनको स्कॉलरशिप लायक बनाते. ये बाप ऐसे नहीं करते. ಬಾಬಾ ಹೇಳೋದು ಅಂದರೆ ನಾನು ರಿವೈಸ್ ಮಾಡಲಿಕ್ಕೆ ಪುನಃ ಹೇಳ್ತೀನಿ, ನೀವು ಇಲ್ಲಿ ಬರ್ತೀರಾ ಅಂದ್ರೂ ರಿವೈಸ್ ಮಾಡೋಕ್ಕೋಸ್ಕರ ಬರ್ತೀರಾ. ಬಟ್ ಆದರೆ ಕೆಲವ್ರು ಮಾಡ್ತಾರೆ, ಕೆಲವ್ರು ಇಲ್ಲಿದ್ರೂ ರಿವೈಷನ್ ಮಾಡಲ್ಲ ಅಂದರೆ ಅದೃಷ್ಟದಲ್ಲಿಲ್ಲ ಅಂದರೆ ಪುರುಷಾರ್ಥನೂ ಮಾಡಲ್ಲ. ನಾನಂತೂ ಪುರುಷಾರ್ಥ ಮಾಡಿಸ್ತಾನೆ ಇರ್ತೀನಿ, ಬಟ್ ಆದರೆ ಮಾಡಲ್ಲ ಅಂದರೆ ತಂದೆ ಏನು ಮಾಡೋಕ್ಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಲ್ಲ. ಕುದುರೆನ ನೀರು ತಗೊಂಡೋಗ್ಬೋದು, ಕುಡಿಬೇಕು ಕುದುರೆನೇ ತಾನೆ. ಅಲ್ಲಿ ಸ್ಕೂಲಲ್ಲಾದರೆ ಟ್ಯೂಷನ್ ಎಲ್ಲ ಕೊಡ್ತಾರೆ ನೋಡಿ, ಬೇರೆ ಬೇರೆ ಕೂರಿಸ್ಕೊಂಡು ಡಲ್ ಇದ್ದಾರೆ ಸ್ಕಾಲರ್ಶಿಪ್ ಲಾಯಕ್ ಮಾಡಬೇಕಂತ. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟು ಜನಕ್ಕೆ ಅಂತ ಕೂತ್ಕೊಂಡು ಬೇರೆ ಬೇರೆ ಹೇಳೋಕ್ಕಾಗುತ್ತೆ. ಒಂದೇ ಸಾರಿ ಬಾಬಾವ್ರ ಮುರುಳಿ ಎಲ್ಲ ಮಕ್ಕಳಿಗೆ ಅದು ವೈಯಕ್ತಿಕವಾಗಿ ಹೇಳ್ದಂಗೆನೆ. ಯಾಕೆಂದರೆ ಮುರುಳಿಯಲ್ಲಿ ತಿಳ್ಕೊಳ್ಬೇಕು, ನನಗಷ್ಟೇ ಬಾಬಾ ಓದಿಸ್ತಿದ್ದಾರೆ, ನನ್ನನ್ನೇ ನೋಡ್ತಿದ್ದಾರೆ ಬಾಬಾ, ನನಗೇ ಹೇಳ್ತಿದ್ದಾರೆ ಅನ್ನೋ ಖುಷಿ ಇರಬೇಕು. ಯಾಕೆಂದರೆ ನಾವೇ ತಾನೇ ಬಾಬನ ಕರೆದಿದ್ದು, ಬಾಬಾ ಬಂದ್ಬಿಡು ಅಂತ. तो टीचर जानते हैं ये डल है इसलिए उनको स्कॉलरशिप लायक बनाते हैं. ये बाप ऐसे नहीं करते हैं, ये तो ये कर सबको पढ़ाते हैं. वो हुआ टीचर का एक्स्ट्रा पुरुषार्थ कराना. ये तो एक्स्ट्रा पुरुषार्थ किसको अलग से कराते नहीं है. एक्स्ट्रा पुरुषार्थ माना ही मास्टर को कुछ कृपा करते हैं. ऐसे तो बल पैसे लेते हैं, खास टाइम दे पढ़ाते हैं जिससे वो जास्ती पढ़कर होशियार होते हैं. यहाँ तो जास्ती कुछ पढ़ने की तो बात ही है ही नहीं, इनकी तो बात ही नहीं है. एक ही महामंत्र देते हैं, मन मनाभव याद से क्या होता है ये तो समझते हैं. क्या समझते हैं? बाप पतित पावन है ना, जानते हो उनको याद करने से ही हम पावन बनेंगे. ತಂದೆ ಹೇಳ್ತಿರೋದು ಅಂದರೆ ಇಲ್ಲಂತೂ ಏಕರಸವಾಗಿ ತಂದೆ ಎಲ್ಲರಿಗೂ ಒಂದೇ ಓದಿಸ್ತಾರೆ. ಎಕ್ಸ್ಟ್ರಾ ಟೈಮ್ ಇಲ್ಲಿ ಯಾರಿಗೂ ಕೊಡೋಕ್ಕೆ ಹೋಗಲ್ಲ. ಅಲ್ಲಾದ್ರೇ ಅವ್ರದ್ದೆಲ್ಲ ಜಾಸ್ತಿ ಸಬ್ಜೆಕ್ಟ್ ಅಲ್ಲ, ಅದಕ್ಕೇ ಟ್ಯೂಷನ್ ಇಡ್ತಾರೆ. ಎಕ್ಸ್ಟ್ರಾ ಟೈಮ್ ಕೊಟ್ಟು ಬಲೆ ದುಡ್ಡು ತೊಗೊಂಡಾದ್ರೂ ಎಕ್ಸ್ಟ್ರಾ ಟೈಮ್ ಕೊಟ್ಟಂತೂ ಓದಿಸ್ತಾರೆ. ಬಟ್ ಬಾಬಾ ಹೇಳ್ತಾರೆ ಇಲ್ಲಿ ನಾನು ಅಷ್ಟು ಓದಿಸೋ ಅಗತ್ಯನೇ ಇಲ್ಲ, ಒಂದೇ ಮಂತ್ರ ಮನ್ಮನಾಭವ ಮಂತ್ರ ಕೊಡ್ತೀನಿ, ಮಕ್ಕಳೇ ನನ್ನನ್ನು ನೆನಪು ಮಾಡಿ ನೀವು ಪಾವನರಾಗ್ತೀರಾ. ಇದರಲ್ಲಿ ಎಲ್ಲ ಬಂದ್ಬಿಡ್ತಲ್ವಾ ಅಂತ ಹೇಳ್ತಿದ್ದಾರೆ ಬಾಬೂರು. ಇದರಲ್ಲಿ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿದೆ ಇಲ್ಲಿ. ಬಾಬೂರು ದೊಡ್ಡದರಲ್ಲಿ ದೊಡ್ಡ ಕೃಪೆ. ಅಲ್ಲಿ ಸ್ಕೂಲ್ ಟೀಚರ್ ಎಷ್ಟು ಕೃಪೆ ಮಾಡಿದ್ರು ಅದು ಯಾವುದು ಗ್ಯಾರಂಟಿ ಇಲ್ಲ. ನಮ್ಮ ತಂದೆ ಬಂದು ಓದಿಸೋದೇ ಒಂದು ಕೃಪೆ. ಆ್ಯಂಡ್ ಓದಿಸೋದು ಇದಿಷ್ಟು ದೊಡ್ಡ ಬ್ರಹ್ಮವಿದ್ಯೆ ಆ್ಯಕ್ಚುಲಿ ಇಷ್ಟು ಸೂಕ್ಷ್ಮವಾಗಿದೆ. ಅದನ್ನು ಕಥೆ ಥರ ನನ್ನ ಮಕ್ಕಳಿಗೆಲ್ಲ ಕಷ್ಟ ಆಗಬಾರ್ದಂತ ಲಾಂಗ್ ಹೇಗೋ ಮಕ್ಕಳೇ ನೋಡ್ರಿ, ನೀವು ಅಲ್ಲಿ ಹಿಂಗಿದ್ರಿ ಪರಮಧಾಮದಲ್ಲಿ, ಮನೆಯಿಂದ ಕೆಳಗೆ ಬಂದ್ರಿ ಹಿಂಗಿದ್ರಿ, ಆಮೇಲೆ ಹಿಂಗಾಗ್ಬಿಟ್ರಿ ಮಧ್ಯದಲ್ಲಿ, ತಿರ್ಗಾ ಈಗ ಹಿಂಗಾಗಿದ್ದೀರಾ,
ನೋಡ್ರಪ್ಪ ತಿರ್ಗ ಹೆಂಗಿದ್ದೀರೋ ಹಂಗಾಗ್ರಿ ನನ್ನ ನೆನಪಲ್ಲಿ ನಿಮ್ದು ನಿಜ ಗುಣಗಳಿತ್ತು, ಅದರಲ್ಲಿ ವಾಪಸ್ ಬನ್ನಿರಿ. ಏನಂತೀರ? ಕತೆ ಚೆನ್ನಾಗಿದೆ ತಾನೆ? ಅಷ್ಟು ನೆನಪಿಟ್ಕೊಂಡು ನನ್ನ ನೆನಪು ಮಾಡೋಕ್ಕಾಗಲ್ವಾ ಅಂತ ಕೇಳ್ತಿರೋದು. अब तुम बच्चों को ज्ञान है, जितना याद करेंगे उतना पावन बनेंगे, कम याद करेंगे तो कम पावन बनेंगे. कम पावन बनेंगे ಅಂದರೆ ಹೊಡ್ತಾ ತಿನ್ಬೇಕಾಗುತ್ತಲ್ವಾ ತತ್ತು. ಬಚ್ಚೋಂ ಕಿ ಪುರುಷಾರ್ಥ ಪರ ಹೈ. ಚೆನ್ನಾಗಿ ನೆನಪು ಮಾಡಿದ್ರೆ ಜಾಸ್ತಿ ಪಾವನ ಆಗ್ತೀರಾ, ಕಡಿಮೆ ಮಾಡಿದ್ರೆ ಕಡಿಮೆ ಪಾವನ ಆಗ್ತೀರಾ. ಉಳ್ಕೊಳ್ತಂದ್ರೆ ಆಮೇಲೆ ಏಟ್ ತಿನ್ನಬೇಕು. ಧರ್ಮರಾಜ ಹಿಡಿತಾನೆ. बेहद का बाप को याद करने से हमको ये लक्ष्मी नारायण बनना है, उन्हों की महिमा तो हर एक जानते हैं. कहते भी हैं आप पुण्य आत्मा हो, हम पापात्मा है, ढेर मंदिर बने हुए हैं. वहाँ सब क्या करने जाते? दर्शन. उससे तो फायदा कुछ भी नहीं है. ದೇವತೆಗಳ ದರ್ಶನ ಮಾಡಿದ್ರೆ ಅಥವಾ ಶಿವಂದೇ ದರ್ಶನ, ಶಿವಲಿಂಗ ನೋಡಿದ್ರೆ ಏನು ಲಾಭ? ಯಾಕೆಂದರೆ ಬುದ್ಧಿಯಲ್ಲಿ ಶಂಕರ ಇದ್ದಾರೆ. ಅದಕ್ಕೆ ಬಾಬಾ ಹೇಳೋದು, ಈಗ ನೀವು ಹಿಂಗಾಗಲೇಬೇಕು ಲಕ್ಷ್ಮೀನಾರಾಯಣನ ತರಹ. ಹೆಂಗಾಗೋದು? ನೆನಪಿನಿಂದ. ಅವ್ರ ಮಹಿಮೆಗಳು ಗೊತ್ತಿದೆ. ಈಗೇನು ಹೇಳ್ತಾರೆ, ನಾವು ಪಾಪಾತ್ಮ ಪುಣ್ಯಾತ್ಮ ಅನ್ನೋದೇನು ಬರ್ತದೆ, ಬೇಕಾದಷ್ಟು ಮಂದಿರಗಳಿದೆ, ಪುಣ್ಯಾತ್ಮರನ್ನು ದರ್ಶನ ಮಾಡಿ ಪುಣ್ಯ ಸಿಗುತ್ತೆ ಅಂತಲೂ ಹೋಗ್ತಾರೆ. ಬಟ್ ಈ ದರ್ಶನದಿಂದ ಏನು ಸಿಗುತ್ತೆ ಮಕ್ಕಳೇ? एक दो को देख चले जाते, बस दर्शन करने जाते. फलाना यात्रा पर जाता, हम भी जाए. इससे क्या होगा? कुछ भी नहीं. तुम बच्चों ने भी यात्राएं की है. जैसे और त्योहार मनाते हैं वैसे यात्रा भी एक त्योहार समझते हैं. अभी तुम याद की यात्रा भी एक त्योहार समझते हो. तुम याद की यात्रा में रहते हो ना. अक्षर ही एक है, मन मनाभव, ये तुम्हारी यात्रा अनादि है. वो भी कहते हैं वो यात्रा हम अनादि करते आए हैं, परंतु तुम अभी ज्ञान सहित करते हो. हम कल्प कल्प ये यात्रा करते. यात्रा कौन सिखाते? ऐसी यात्रा बाप ही आकर ये यात्रा सिखाते. ಇಂಪಾರ್ಟೆಂಟ್. ಬಾಬಾ ಹೇಳ್ತಾರೆ ಬರೀ ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ, ಒಬ್ಬರು ನೋಡ್ಕೊಂಡು ಒಬ್ಬರು ಇವರು ಹೋಗ್ತಿದ್ದಾರೆ ನಾನು ಹೋಗೋಣ ಅಂತ, ಅದರಲ್ಲೂ ಅವ್ರದ್ದು ಕಾಂಪಿಟೇಷನ್ ಶೋ. ಬಾಬಾ ಹೇಳ್ತಾರೆ ಇಲ್ಲ, ಪ್ರಶ್ನೆನೇ ಇಲ್ಲ ಮಕ್ಕಳೇ, ನೀವು ನೆನಪಿನ ಯಾತ್ರೆಯಲ್ಲಿ ಇರ್ತೀರಾ. ಸಿಂಪಲ್, ನಮ್ಮದೇನು ಖರ್ಚಿಲ್ಲ, ಟಿಕೆಟ್ ಇಲ್ಲ. ಇಲ್ಲಿ ಬರೀ ದರ್ಶನದ ಪ್ರಶ್ನೆ ಇಲ್ಲ. ನೀವು ರಿಯಲ್ಲಾಗಿ ಯಾತ್ರೆಯನ್ನು ಏನು ಜನ್ಮಾಂತರ ಆ ಯಾತ್ರೆಗಳನ್ನಂತೂ ಮಾಡಿ ಅನುಭವ ಆಯಿತು, ಏನೂ ಸಿಕ್ಕಲಿಲ್ಲ ಅಂತ. ಬಟ್ ಈ ನೆನಪಿನ ಯಾತ್ರೆಯಲ್ಲಿ ಎಲ್ಲ ಪ್ರಾಪ್ತಿಗಳಿದೆ ಅಂದರೆ ನೀವು ಈ ಯಾತ್ರೆ ಮಾಡ್ತೀರಲ್ವಾ. ಹಂಗೆ ನೋಡಿದ್ರೆ ಬಾಬಾ ಹೇಳೋದು, ಹೆಂಗೆ ಹಬ್ಬಗಳನ್ನು ಆಚರಿಸ್ತಾರೆ ಹಂಗೆ ಯಾತ್ರೆನೂ ಒಂದು ಹಬ್ಬದ ಥರ. ಅವ್ರು ಹೋಗುವಾಗ ಈಗ ಅಯ್ಯಪ್ಪ ಅಲ್ಲಿ ಇಲ್ಲಿ ಹೋದರೆ ಏನು ಅವರು ಹಬ್ಬ ಪೂಜೆಗಳು ಮಾಡಿಸ್ಕೊಂಡು ಅದು ಎಂಥ ಶೋಗಳು ಮಾಡ್ಕೊಂಡು ಹೋಗ್ತಾರೆ, ಒಂದು ಹಬ್ಬದ ಥರ. ಅದಕ್ಕೆ ಬಾಬಾ ಹೇಳೋದು ಇಲ್ಲಿ ನೆನಪಿನ ಯಾತ್ರೆನೂ ಒಂದು ತ್ಯೋಹಾರ್. ಅಷ್ಟು ಉತ್ಸಾಹ ಉಮಂಗಿಂದ ಖುಷಿಯಿಂದ ಮಾಡ್ತೀರಾ. ಬಾಬನ ನೆನಪು ಅಷ್ಟು ಆನಂದದಿಂದ ಮಾಡ್ತೀರಾ. ಯಾಕೆಂದರೆ ಇಲ್ಲಂತೂ ಡೈರೆಕ್ಟ್ ಬಾಬನ ಪ್ರಾಪ್ತಿಗಳಿದೆ. ಬರೀ ದರ್ಶನದ ಕಥೆ ಏನಿದೆ, ದರ್ಶನದ ಜೊತೆಗೆ ಎಲ್ಲ ಮಿಲನದ ಸುಖ, ಪಾಲನೆ, ಪ್ರಾಪ್ತಿಗಳು ಎಲ್ಲದೂ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಭಿ ತುಮ್ ಯಾದ್ ಕಿ ಯಾತ್ರಾ भी एक त्योहार समझते हो ना. तुम याद की यात्रा में रहते हो. अक्षर एक ही है. ಏನು ಯಾತ್ರೆ ಅಕ್ಷರ? ಮನ್ಮನಾಭವ. ಒಂದೇ ಮಾತು ಮಕ್ಕಳೇ, ಮನಸ್ಸನ್ನು ನನ್ನಲ್ಲಿಡಿ, ನನ್ನ ನೆನಪಲ್ಲಿರಿ. ये तुम्हारी यात्रा अनादि है. वो भी कहते यात्रा अनादि करते आए हैं, परंतु तुम अभी ज्ञान सहित करते हो. तो हम कल्प कल्प ये यात्रा करते हैं. बाप ही आकर ये यात्रा सिखाते. ತಂದೆನೇ ಬಂದು ಕಲಿಸೋದು ಇದು ಅನಾದಿ. ಅವ್ರದ್ದು ಯಾತ್ರೆನೂ ಇರ್ಬೋದು, ನಮ್ಮದು ಇರ್ಬೋದು. ಕಲ್ಪ ಕಲ್ಪ ಬಾಬಾ ಬಂದು ಕಲಿಸ್ತಾರಲ್ವಾ. वो चारों धाम जन्म भाई जन्म यात्रा करते. ये तो बेहद का बाप कहते हैं मुझे याद करो तो तुम पावन बन जाएंगे. ऐसे तो और कोई कभी नहीं कहते.
यात्रा से तुम पावन बनेंगे. ಅವರಂತೂ ಕಾಶಿ ರಾಮೇಶ್ವರ ಇದೆಲ್ಲ 4 ದಿಕ್ಕುಗಳಲ್ಲಿರೋ ಧಾಮಗಳನ್ನು ಯಾತ್ರೆ ಮಾಡ್ತಾರೆ, ಸಿಗೋದು ಪಾಪ ಏನಿಲ್ಲ. ಬಟ್ ಬಾಬಾ ಹೇಳೋದು, ನಾನಿಲ್ಲಿ ನೆನಪಿನ ಯಾತ್ರೆ ಕಲಿಸ್ತೀನಿ, ಯಾವುದರಿಂದ ನೀವು ಪಾವನರಾಗ್ತೀರ. ಅಂದರೆ ಏನು ಬೇಕೋ ಈ ಯಾತ್ರೆಯಲ್ಲಿ ಸಿಗುತ್ತೆ, ಕಷ್ಟದ ಮಾತೇ ಇಲ್ಲ, ಪಾವನರಾಗೋ ಮಾತು. मनुष्य यात्रा पर जाते हैं तो वो उस समय पावन रहते, आजकल तो वहाँ भी गंद लगा पड़ा है, पावन नहीं रहते. ಮೊದಲು ಯಾತ್ರೆಗೆ ಹೋಗುವಾಗ ಎಲ್ಲರೂ ಪಾವನರಾಗಿ ಹೋಗ್ಬೇಕನ್ನೋದು ಇತ್ತಲ್ಲ, ಈಗ ಅದು ಇಲ್ವೇ ಇಲ್ಲ ಅಂತಾರೆ ಬಾಬವರು. ಅಲ್ಲಿನೂ ಎಲ್ಲ ಕೊಳಕು ಪವಿತ್ರವಾಗಿದ್ದು ಮಾಡಲ್ಲ, ಅಂದರೆ ಅದ್ರ ಬೆಲೆ ಹೊರಟೋಯ್ತು ಮನುಷ್ಯರಿಗೆ. इस रूहानी यात्रा का तो किसको पता ही नहीं है, तुमको अभी बाप ने बताया है, ये याद की यात्रा है सच्ची. तो ಮುಖ್ಯ ಮಾತು ನಮಗೀಗ ಅರ್ಥ ಆಯಿತು, ಇದು ನೆನಪಿನ ಯಾತ್ರೆ, ಇದರಲ್ಲಿ ಪಾವನ ಪವಿತ್ರವಾಗಿ ಇರಲೇಬೇಕು, ಇಂಪಾರ್ಟೆಂಟ್ ಯಾತ್ರೆ ಇದು, ಯಾವುದರಲ್ಲಿ ಎಲ್ಲ ಪ್ರಾಪ್ತಿಗಳಿದೆ. ಸತ್ಯ ತಂದೆಯ ಮಿಲನದ ಯಾತ್ರೆ ಅಲ್ವಾ ಇದು. ये यात्रा का चक्कर लगाते जाते हैं, फिर भी वैसे के वैसे बन जाते, चक्र लगाते रहते वो लोग. जैसे वास्कोडी गामा ने सृष्टि का चक्कर लगाया, ये भी चक्कर लगाते, गीत भी है ना, चारों तरफ लगाए फेरे, फिर भी हरदम दूर रहे. भक्ति मार्ग में तो कोई मिला नहीं सकते, भगवान कोई मिला नहीं, भगवान से दूर ही रहे. फेरे लगाकर फिर भी घर में आकर 5 विकारों में फंसते हैं, ये सब यात्राएं झूठी है. ತುಂಬ ಇಂಪಾರ್ಟೆಂಟ್ ಮಾತು ಈ ಬಾಬಾ ಹೇಳ್ತಿರೋದು. ಎಲ್ಲ ಯಾತ್ರೆಗಳು ಸುಳ್ಳು ಯಾತ್ರೆಗಳು, ಎಷ್ಟೇ ಎಲ್ಲೋಗಿ ಬಂದ್ರೂ ತಿರ್ಗಾ ಅಪವಿತ್ರರಾಗ್ತಾರೆ, ಪ್ರಾಪ್ತಿಗಳೇನಿಲ್ಲ. ಹೆಂಗೆ ವಾಸ್ಗೋಡಿ ಗಾಮ ಚಕ್ಕರ್ ಆಗ್ತಾ ಸೃಷ್ಟಿದು ಸಿಕ್ಕಿದ್ದೇನೋ ಹಂಗೇನೆ ಇವ್ರೂ ಮಾಡೋ ಕತೆಗಳು. ಬಟ್ ಇಲ್ಲಿ ನೆನಪಿನ ಯಾತ್ರೆಯಲ್ಲಿ ಎಲ್ಲದೂ ಪ್ರಾಪ್ತಿಯಾಗುತ್ತೆ, ಅಲ್ಲಿ ಏನೂ ಪ್ರಾಪ್ತಿ ಇಲ್ಲ, ಯಾರು ಹೆಂಗಿರ್ತಾರೋ ಹಂಗೆ ಆಗ್ತಾರೆ ಅಷ್ಟೆ. ಭಕ್ತಿ ಮಾರ್ಗದ ಯಾತ್ರೆಗಳಲ್ಲಿ ಭಗವಂತ ಸಿಗಲ್ಲಲ್ಲ, ಇಲ್ಲಷ್ಟೇ ನಿಮಗೆ ಬಾಬಾ ಸಿಗ್ತಾರೆ. ಇದು ಆ್ಯಂಡ್ ಪ್ರಾಕ್ಟಿಕಲ್ ಮಾತು. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಯಹ ಹೇ ಪುರುಷೋತ್ತಮ್ ಸಂಗಮ್ ಯುಗ್ ಜಬ್ಕಿ ಬಾಪ್ ಆಯೆ. ಯಾತ್ರೆ ಜೊತೆಗೇನು ಅರ್ಥ ಆಯಿತು, ಇದು ಪುರುಷೋತ್ತಮ ಸಂಗಮ್ ಯುಗ, ನನ್ನ ನೆನಪಿನ ಯಾತ್ರೆಯಿಂದ ಆತ್ಮ ಉತ್ತಮನಾಗಬೇಕು ಅನ್ನೋದೇನಿದೆ, ಇದು ಇವಾಗ ನಮಗೆ ಅರ್ಥ ಆಗ್ತಿದೆ. ತುಂಬ ಇಂಪಾರ್ಟೆಂಟ್ ಮಾತು ಏನು ಅಂತಂದರೆ, ನಾವು ಬಾಬಾವರನ್ನು ನೆನಪು ಮಾಡ್ತಾ ಎಲ್ಲ ಕಾರ್ಯಗಳನ್ನು ಮಾಡಿದಾಗ ಪ್ರಾಪ್ತಿಗಳೆಷ್ಟು. ತೋ ಬಾಬಾ ಹೇಳೋದು, ಭಗವಾನ್ ಆಖ್ರಿನ್, ನಮಗೆ ಗೊತ್ತಿದೆ ಭಗವಾನ್ ಆಖ್ರಿನ್ ಮಿಲೇಗಾ, ಲೇಕಿನ್ ಕೈಸೆ ಏ ತೋ ಕೊಯ್ ನೈ ಜಾನ್ತೆ. ಈಗಂತೂ ಮನುಷ್ಯರಿಗೆ ಗೊತ್ತಿಲ್ಲ, ಬಟ್ ಆಖ್ರಿನ್ ಒಂದು ದಿವಸ ಗೊತ್ತಾಗ್ಬಿಡುತ್ತೆ ಭಗವಂತ ಬಂದ್ಬಿಟ್ಟಿದ್ದಾರೆ ಅಂತ. ಹೆಂಗೆ ಸಿಗ್ತಾರೆ, ಹೇಗೆ ಸಿಗ್ತಾರೆ ಅದು ಪ್ರಶ್ನೆ. ಇದಂತೂ ಯಾರಿಗೂ ಗೊತ್ತಿಲ್ಲ, ಕೊಯ್ ನೈ ಜಾನ್ತೆ. ನಾವು ಹೇಳಿದ್ರೂ ಅವ್ರು ನೋಡಿ ಬುದ್ಧಿಗೆ ಹೋಗಲ್ಲ ಅವ್ರಿಗೆ. ये तो मीठे मीठे बच्चे जानते हैं कि हम श्रीमत पर इस भारत को फिर से स्वर्ग बना रहे हैं. भारत का ही तुम नाम लेंगे, उस समय और कोई धर्म होता नहीं, सारी विश्व पवित्र बन जाती है, अभी तो ढेर धर्म है. ಅವರಿನ್ನ ಭಗವಂತ ಯಾವಾಗ ಬರ್ತಾರೆ, ಹೆಂಗೆ ಬರ್ತಾರೆ ಅಂತಾರೆ. ನೀವು ಮಕ್ಕಳಿಗೆ ಮಧುರವಾದ ನನ್ನ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಶ್ರೀಮತದ ಮೇಲೆ ಭಾರತವನ್ನು ಸ್ವರ್ಗ ಮಾಡ್ತಿದ್ದೀವಿ, ನಮ್ಮ ತಂದೆ ಬಂದು ಓದಿಸಿ ಶ್ರೀಮತ ಕೊಡ್ತಿದ್ದಾರೆ, ಭಾರತದ್ದೇ ನೀವು ಹೆಸರು ತಗೋತೀರಾ ಈ ಸಮಯದಲ್ಲಿ. ಉಸ್ ಸಮಯ ಯಾವಾಗ, ಸತ್ಯುಗದ ಸಮಯದಲ್ಲಿ ಬೇರೆ ಧರ್ಮಗಳಿರಲ್ಲ. ಸಾರಿ ವಿಶ್ವ ಪವಿತ್ರ ಬಂಜಾತಿ ಹೇ, ಅಭಿ ತೋ ಢೇರ್ ಧರ್ಮ. ಇಡೀ ವಿಶ್ವ ಪಾವನ ಆಗಿಬಿಡುತ್ತೆ, ಈಗಂತೂ ಬೇಕಾದಷ್ಟು ಧರ್ಮ. बाप आकर तुमको सारे झाड़ का नॉलेज सुनाते, तुमको स्मृति दिलाते हैं. हम सो देवता थे, फिर सो क्षत्रिय, सो वैश्य शूद्र बने. अभी तुम सो ब्राह्मण बने हो. ये हम सो का अर्थ बाप कितना सहज समझाते. ತಂದೆ ಬಂದು ಇಡೀ ಧರ್ಮದ ಜ್ಞಾನ ಅಂದರೆ ವೃಕ್ಷದ ಜ್ಞಾನ ಕೊಡ್ತಿದ್ದಾರೆ. ಹೆಂಗೆ ಒಂದು ಧರ್ಮ ಇದ್ದಿದ್ದು ಅನೇಕ ಆಯಿತು, ತಿರ್ಗಾ ಈಗ ಒಂದು ಧರ್ಮ ಬರಬೇಕು.
ಅದರಲ್ಲಿ ಇನ್ನೂ ಏನು ಹಂಸೋ ಅರ್ಥ ಏನಿದೆ, ಅವರು ಆತ್ಮ ಸೊ ಪರಮಾತ್ಮ ಅಂದ್ರಲ್ಲ. ಬಾಬಾ ಹೇಳೋದು, ನೀವು ದೇವತಾ ಸೊ ಕ್ಷತ್ರಿ ಸೊ ವೈಶ್ಯ ಶೂದ್ರ, ಈಗ ಪ್ರಾಕ್ಟಿಕಲಿ ಬ್ರಾಹ್ಮಣರಾಗಿದ್ದೀರಾ, ಸೊ ದೇವತೆ ಆಗ್ತೀರಾ. ಏಕದಮ್ ಬಾಬಾ ಹೇಳ್ತಿರೋದು ಈ ಮಂತ್ರ ನಿಮ್ಮ ಬುದ್ಧಿಯಲ್ಲಿರಬೇಕು, ನಾವು ಸೊ ದೇವತೆಗಳಾಗ್ತೀವಿ ಅಂತ. ಹಂಸೋ ಮಂತ್ರ ಸದಾ ನೆನಪಿರ್ಬೇಕು. ಏನಂತೀರ ಮನೆಯಲ್ಲಿ ಒಂದೊಂದೇ ನೋಟ್ ಆಗ್ತಿದ್ಯಾ ಇಡೀ ದಿನ ಏನೇನು ನೆನಪು ಮಾಡ್ಬೇಕಂತ? ಹಂಸೋ का मंत्र. चक्र बुद्धि में नहीं होगा तो चक्रवर्ती राजा कैसे बनेंगे? अभी हम आत्मा ब्राह्मण है, फिर हम सो देवता बनेंगे, ये तुम कोई से भी जाकर पूछो, कोई नहीं बताएंगे. वो तो 84 का अर्थ भी नहीं समझते हैं. भारत का उत्थान और पतन गाया हुआ है, ये ठीक है. सतो प्रधान सतो रजो तमो, सूर्यवंशी चंद्रवंशी वैश्यवंशी. अभी तुम बच्चों को सब मालूम पड़ गया है. बीज रूप बाप को ही ज्ञान का सागर कहा जाता है. ತಂದೆ ಹೇಳೋದು, ತಂದೆ ಬಂದು ಮಹಾಮಂತ್ರದ ಜೊತೆಗೆ ಚಕ್ರದ ಜ್ಞಾನ ಕೊಟ್ಟಿದ್ದಾರೆ. ಯಾವುದನ್ನು ತಿರುಗಿಸಿದ್ರೆ ಚಕ್ರವರ್ತಿ ರಾಜರಾಗ್ತೀರ. ತಂದೆ ಹೇಳ್ತಿರೋದು, ಈ ಜ್ಞಾನ ನೀವು ಎಲ್ಲಿಗೆ ಹೋಗಿ ನೋಡಿದ್ರೂ ಯಾರ ಹತ್ರ ಇಲ್ಲ. ಭಾರತದ ಉತ್ಥಾನ ಪತನದ ಜ್ಞಾನನೂ ಇಲ್ಲ. 84 ಜನ್ಮಗಳ ಬಗ್ಗೆ ಹೇಳಿದ್ರೂ ಅವ್ರಿಗೆ ಅರ್ಥ ಆಗಲ್ಲ. ನಿಮಗೆ ಗೊತ್ತಾಯ್ತು ಈಗ, ಬೀಜರೂಪ ತಂದೆ ಜ್ಞಾನ ಸಾಗರ ಬಂದು ನಮಗೆ ಜ್ಞಾನ ಕೊಡ್ತಿದ್ದಾರೆ. ಯಾರೂ ಈ ಚಕ್ರದಲ್ಲಿ ಬರಲ್ಲ. ಅವ್ರು ಏನು ಸ್ಥಾಪನೆ ಮಾಡ್ತಾರೆ? ಸೂರ್ಯವಂಶಿ ಚಂದ್ರವಂಶಿ ಮತ್ತು ಈಗ ಬ್ರಾಹ್ಮಣ ವಂಶ. ಸತೋ ಪ್ರಧಾನ ಸತೋ ರಜೋ ತಮೋದಲ್ಲಿ ಬರೋದಂದರೆ 4 ವರ್ಣಗಳಲ್ಲಿ ಬರೋದು. ಲಾಸ್ಟಲ್ಲಿ ಬಂದಾಗ ಹಿಂಗಾಗ್ಬಿಡ್ತೀವಿ. ऐसे नहीं हम जीव आत्मा सो परमात्मा बन जाते नहीं. बाप आप समान नॉलेजफुल बनाते, आप समान गार्ड नहीं बनाते. इन बातों को अच्छी रीति समझना है, तब बुद्धि में चक्र चल सकता है, जिसका नाम सुदर्शन चक्र रखा है. तुम बुद्धि से समझ सकते हो हम कैसे इस 84 के चक्कर में आते हैं. इसमें सब आ जाता है, समय भी आता है, वर्ण भी आ जाता, ವಂಶಾವಳಿ भी आ जाता. ಇಂಪಾರ್ಟೆಂಟು. ಬಾಬಾ ಹೇಳ್ತಿರೋದು, ನಾನು ನಿಮ್ಮನ್ನು ಬಂದು ಜ್ಞಾನ ಹೇಳಿ ತನ್ನ ಸಮಾನ ಮಾಡ್ಕೋತೀನಿ. ನನ್ನ ಸಮಾನ ಗಾಡ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ತರಹ ಗುಣಶಕ್ತಿಗಳಲ್ಲಿ ಸಮಾನ ಮಾಡಿಬಿಟ್ಟು ದೇವತೆ ಮಾಡ್ತೀನಿ. ಆತ್ಮ ಸೊ ಪರಮಾತ್ಮ ಹೆಂಗಾಗಕ್ಕಾಗುತ್ತೆ? ಜೀವಾತ್ಮ ಸಾಧ್ಯ ಇಲ್ಲಲ್ಲ. ಇದೆಲ್ಲ ಬಾಬಾ ಹೇಳೋದು, ಬುದ್ಧಿಯಿಂದ ಚಕ್ರದ ಜ್ಞಾನ ತಿಳ್ಕೊಳ್ಬೇಕು. ಯಾವುದಕ್ಕೆ ಸ್ವದರ್ಶನ್ ಚಕ್ರ ಅಂತ ಹೇಳಲಾಗುತ್ತೆ. ಬುದ್ಧಿಯಿಂದ ನಿಮ್ಗೆ ಅರ್ಥ ಆಗ್ತಿದೆ ನಾವು ಹೆಂಗೆ 84 ಜನ್ಮಗಳ ಚಕ್ರದಲ್ಲಿ ಬರ್ತಿದ್ದೀವಿ. ಸೊ ಇದರಲ್ಲೆಲ್ಲ ಬಂದ್ಬಿಡುತ್ತೆ. ಸಮಯನೂ ಬರುತ್ತೆ, ವರ್ಣನೂ ಬರುತ್ತೆ, ವಂಶಾವಳಿನೂ ಬರುತ್ತೆ. ಸಬ್ ಇಸ್ಮೆ ಆ ಜಾತಾ ಹೈ. ಸಮಯ ಬಿ, ವರ್ಣ ಬಿ और ವಂಶಾವಳಿ ಬಿ. ಇವಾಗ ನೀವು ಮಕ್ಕಳಿಗೆ ಏನಿರಬೇಕು? अब तुम बच्चों की बुद्धि में ये सारा ज्ञान होना चाहिए. नॉलेज से ही ऊंच पद मिल सकता. ನಾನು ಏನೇನು ಸಮಯದ ಜ್ಞಾನ, ವರ್ಣದ ವಂಶಾವಳಿ ಜ್ಞಾನ ಎಲ್ಲ ಕೊಡ್ತಿದ್ದೀನಿ. ಅದು ಯಾವಾಗಲೂ ಬುದ್ಧಿಯಲ್ಲಿದ್ರೇ ಹೈಯೆಸ್ಟ್ ಪದವಿ ಸಿಗೋದು. नॉलेज होंगी तो औरों को भी देंगे. यहाँ तुमसे कोई पेपर आदि नहीं भराए जाते. उन स्कूलों में जब इम्तिहान होते हैं तो पेपर्स विलायत से आते हैं ना. ಬಾಬಾ ಹೇಳೋದು, ಇಲ್ಲಿ ನಿಮ್ಮ ಹತ್ರ ಏನು ಪೇಪರ್ ಎಲ್ಲ ತುಂಬಿಸಲ್ಲ, ಎಕ್ಸಾಮ್ ಪ್ರಶ್ನೆ ಇಲ್ಲ. ಅಲ್ಲೆಲ್ಲ ನೋಡಿ ಕ್ವಶನ್ಸ್ ಎಲ್ಲ ಮೊದಲು ಫಾರಿನಿಂದ ಬರ್ತಿದ್ದು, ಇದೆಲ್ಲ ಇಲ್ಲಿಲ್ಲ ಅಂತಾರೆ. ನಮ್ಮ ತಂದೆ ಪೇಪರ್ ಏನು ಕೊಡೋದು, 1 ಗಂಟೆ ಓದಿಸ್ತಾರೆ, 23 ಗಂಟೆ ಎಕ್ಸಾಮ್ ತಗೋತಾರೆ. ಪ್ರತಿ ಸೆಕೆಂಡ್ ಪಾಸ್ ಫೇಲ್ ನಡೀತಾ ಇರುತ್ತೆ ಲೆಕ್ಕ. जो विलायत में पढ़ते होंगे उन्हों की तो वहाँ ही रिज़ल्ट निकालते होंगे. उसमें तो कोई बड़ा एजुकेशन अथॉरिटी होगा जो जांच करते होंगे पेपर्स की. तुम्हारे पेपर्स की जांच कौन करेंगे? तुम खुद ही करेंगे. खुद को जो चाहे सो बनाओ. पुरुषार्थ से जो चाहो सो पद बाप से ले लो. प्रदर्शनी आदि में बच्चे पूछते हैं क्या बनेंगे? देवता बनेंगे, बैरिस्टर बनेंगे, डॉक्टर बनेंगे, क्या बनेंगे? जितना बाप को याद करेंगे, सर्विस करेंगे, उतना फल मिलेगा. ನೋಡಿ ಬಾಬಾ ಹೇಳೋದು, ಈಗ ಫಾರಿನಲ್ಲಿ ಹೋದವ್ರಿಗೂ
ಅಲ್ಲಿ ಯಾರಾದರೂ ಹೈಯೆಸ್ಟ್ ಎಜುಕೇಷನ್ ಅಥಾರಿಟಿ ಚೆಕ್ ಮಾಡ್ತಾರೆ, ಪೇಪರ್ನ ಪಾಸು ಫೇಲು ನೋಡ್ತಾರೆ. ಇಲ್ಲಿ ಯಾರು ಮಾಡೋದು? ನಿಮ್ಮದು ನೀವು ಎಷ್ಟು ಓದಿದ್ರಿ, ನೀವು ನೋಡ್ಕೋತೀರಾ, ನಿಮಗೇನು ಬೇಕೋ ನೀವು ಮಾಡ್ಕೊಳ್ತೀರಾ. ಪಾಸಾದರೂ ಆಗ್ರಿ, ಫೇಲಾದರೂ ಆಗ್ರಿ, ದೊಡ್ಡ ಪದವಿ ಆದರೂ ಪಡ್ಕೊಳ್ಳಿ, ಚಿಕ್ಕದಾದರೂ ಮಾಡ್ಕೊಳ್ಳಿ, ಏನು ಬೇಕೋ ನಿಮ್ಮನ್ನು ನೀವು ನೋಡಿಕೊಂಡು ನೀವು ತಂದೆಯಿಂದ ತಗೋಬೋದು. ಅದರಿಂದ ಇಲ್ಲಿ ಬೇರೆ ಯಾರು ಬಂದು ಇದು ನಿಮ್ಮನ್ನು ನೋಡೋಕ್ಕೆ ಬರಲ್ಲ. ಪ್ರದರ್ಶನೆಯಲ್ಲಿ ಮೊದಲೆಲ್ಲ ಕ್ವೆಶನಿಯರ್ ತಯಾರು ಮಾಡ್ತಿದ್ರಲ್ಲ ನೋಡ್ರಿ, ನೀವು ಡಾಕ್ಟ್ರು ಇಂಜಿನಿಯರ್ ಆಗ್ತಿರೋ ದೇವತೆ ಆಗ್ತಿರೋ, ಏನಾಗಕ್ಕೆ ಬಂದಿದ್ದೀರಾ ಇಲ್ಲಿ, ಇದು ದೇವತೆಗಳಾಗೋ ವಿಶ್ವವಿದ್ಯಾಲಯ ಅಂತ. ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಾ, ಸರ್ವೀಸ್ ಮಾಡ್ತೀರಾ, ಅಷ್ಟು ಫಲ ಸಿಗುತ್ತೆ ಅಂತ. जो अच्छी रीति बाप को याद करते हैं वो समझते हैं हमको सर्विस भी करनी है, प्रजा बनानी है, ये राजधानी स्थापन हो रही है, उसमें सब चाहिए. ಯಾರು ತುಂಬ ಚೆನ್ನಾಗಿ ತಂದೆಯನ್ನು ನೆನಪು ಮಾಡ್ತಾರೆ ಅವ್ರು ತಿಳ್ಕೊಳ್ತಾರೆ, ನಾವು ಸರ್ವೀಸ್ ಮಾಡಬೇಕು, ಪ್ರಜೆಗಳನ್ನು ಮಾಡಬೇಕು, ರಾಜಧಾನಿ ಸ್ಥಾಪನೆ ಆಗ್ತಿದೆ, ಅದರಲ್ಲಿ ಎಲ್ಲರೂ ಬೇಕು. वहाँ वज़ीर होते नहीं, वज़ीर की दरकार उनको रहती है जिनको अकल कम होता. तुमको वहाँ राय की दरकार ही नहीं रहती. बाबा के पास राय लेने आते हैं, स्थूल बातों की राय लेते हैं, पैसे क्या करे, धंधा क्या करे. बाबा कहते ये दुनियावी बातें बाप के पास नहीं ले आओ. हाँ, कहाँ स्कॉलर्स, कहाँ दिल शिकिस न बन जाए तो कुछ न कुछ अता देकर बता देते हैं. ये कोई मेरा ದಂಧಾ नहीं ಅಂತಿದ್ದಾರೆ ಬಾಬಾ. ಕೇಳಿದ್ರಾ? ಯಾರು ತುಂಬ ಚೆನ್ನಾಗಿ ನೆನಪು ಮಾಡ್ತಾರೆ ಅವ್ರಿಗೆ ಪದವಿ, ಸರ್ವೀಸ್ ಮಾಡಿ ಪ್ರಜೆಗಳನ್ನು ಯಾರು ಮಾಡ್ಕೋತಾರೆ ಅವ್ರಿಗೆ ರಾಜಾಯಿ. ಯಾಕೆ? ಇದು ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದರೆ ಎಲ್ಲರೂ ಬೇಕು. ಸೊ ನೀವು ನೆನಪು ಮಾಡಲ್ಲ, ದೈವಿ ಗುಣ ಧಾರಣೆ ಮಾಡಿ ತನ್ನ ಸ್ಥಿತಿ ಸರಿ ಮಾಡ್ಕೊಳ್ಳಲ್ಲ, ಇಲ್ಲ ಸೇವೆ ಮಾಡಿ ಪ್ರಜೆ ಮಾಡಲ್ಲ ಅಂದರೆ ರಾಜಾಯಿ ಸಿಕ್ಕಲ್ಲ. ಎಲ್ಲ ನಿಮ್ಮ ಕೈಲಿದೆ, ನೀವೇನು ಬೇಕೋ ಮಾಡ್ಕೋಬೋದು. ಬಾಬಾ ಹೇಳ್ತಾರೆ, ಮಧ್ಯಕಾಲದಲ್ಲಿ ದ್ವಾಪರದಲ್ಲೆಲ್ಲ ದಿವಾನ್ರಂತ ಇಟ್ಕೊಳ್ತಿದ್ರು, ಈಗಂತೂ ಮಂತ್ರಿಗಳು ಇದ್ದಾರೆ. ದಿವಾನ್ರು ಮಂತ್ರಿಗಳು ಯಾರಿಗೆ ಬೇಕು? ಎಲ್ಲಿ ಬುದ್ಧಿ ಕಡಿಮೆ ಇದೆ ಅಲ್ಲಿ ಒಬ್ರು ಬೇಕು. ಸತ್ಯುಗದಲ್ಲಿ ನಿಮಗೆ ಯಾರ ಮತದ ಅಗತ್ಯ ಇಲ್ಲ. ಇಲ್ಲಿ ಬಾಬುವ್ರು ಪರ್ಫೆಕ್ಟ್ ಲಾ ಆ್ಯಂಡ್ ಆರ್ಡರ್ ನಮ್ಮ ಬುದ್ಧಿಯಲ್ಲಿ ತುಂಬಿದಾರಲ್ಲ, ಸತ್ಯುಗದಲ್ಲಿ ಅದು ನ್ಯಾಚುರಲ್ಲಾಗಿ ನಡೆಯುತ್ತೆ. ಬಾಬಾ ಹೇಳೋದು, ನೀವು ಮಕ್ಕಳ ಹತ್ರ, ಈ ಕೆಲವು ಮಕ್ಕಳೇನು ಮಾಡ್ತಾರೆ, ಬಾಬಾ ಎಲ್ಲ ನಾನು ನಿಮ್ಮನ್ನು ಕೇಳಿ ಮಾಡ್ತೀನಿ, ನನಗೆ ಶ್ರೀಮತ ಬೇಕಂತೇಳಿ ಸ್ಥೂಲವಾದ ಮಾತು ತೊಗೊಂಡು ಬರ್ತಾರೆ. ಹಣ ಇದೆ, ನಾನೇನು ಮಾಡಲಿ, ಇದನ್ನೇನು ಮಾಡಲಿ. ಬಾಬಾ ಹೇಳ್ತಾರೆ, ಪ್ರಪಂಚಿಕ ವಿಷಯಗಳನ್ನು ನನ್ನ ಹತ್ರ ತರಬೇಡಿ. ಆದರೆ ಈ ಕೇಳಕ್ಕೆ ಬಂದವರನ್ನು ಹಂಗೆ ಸೀದಾ ಹೇಳೋಕ್ಕಾಗಲ್ಲಲ್ಲ, ಬೇಜಾರು ಮಾಡ್ಕೊಂಡು ಬಿಡ್ತಾರೆ ಅಂತ ಏನೋ ಒಂದು ಹೇಳ್ಬೇಕಾಗುತ್ತೆ. ಆದರೆ ಇದು ನನ್ನ ಕೆಲಸ ಅಲ್ಲ ಮಕ್ಕಳೇ ಅಂತಾರೆ ಶಿವ ಬಾಬಾ ಹೇಳೋದು. ಏನು? मेरा तो ईश्वरीय धंधा है तुमको रास्ता बताना, तुम विश्व का मालिक कैसे बनो, तुमको मिली है श्रीमत, बाकी सब है आसुरी मत. सतयुग में कहेंगे श्रीमत, कलयुग में है आसुरी मत, वो है सुखधाम. वहाँ ऐसे भी नहीं कहेंगे कि राज़ी खुशी है, तबीयत ठीक है, ये अक्षर वहाँ होते नहीं. ये यहाँ पूछा जाता कोई तकलीफ़ तो नहीं है, राज़ी खुशी है, इसमें भी बहुत बातें आ जाती है. वहाँ दुख आई ही नहीं ना जो पूछा जाए. वहाँ वो तो सुख की दुनिया, ये है दुख की दुनिया. ಅದಕ್ಕೆ ಇಲ್ಲಿ ಕೇಳಬೇಕಾಗುತ್ತೆ, ಚೆನ್ನಾಗಿದ್ದೀರಾ ರೀ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಹೆಂಗಿದ್ದೀರಾ ಅಂತ ಕೇಳಬೇಕಾಗುತ್ತೆ. ಸತ್ಯುಗದಲ್ಲಿ ಶಬ್ದಗಳೇ ಇಲ್ಲ ಅಂತಾರೆ ಬಾಬುವರು. ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯ ಚೆನ್ನಾಗಿದೆಯಾ, ಇದೆಲ್ಲ ಏನು ಕೇಳಲ್ಲ. ಯಾಕೆಂದರೆ ಇಲ್ಲಿ ಬರೀ ದುಃಖದ ಜಗತ್ತು, ಎಲ್ಲದನ್ನ ಕೇಳಬೇಕಾಗುತ್ತೆ. ಕೇಳಲಿಲ್ಲ ಅಂದರೆ ಬೇಜಾರು ಆಗುತ್ತೆ ಜನಕ್ಕೆ. ನೋಡಿ ಎಂಥ ಸುಂದರ ಜಗತ್ತನ್ನು ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. ಸುಖಧಾಮ ಹೆಂಗೆ? ಶ್ರೀಮತದ ಆಧಾರದ ಮೇಲೆ. ಮನುಷ್ಯರು ಕಲಿಯುಗದಲ್ಲೆಲ್ಲ ಆಸುರಿ ಮತದ ಮೇಲೆ ಇದ್ದಾರಲ್ಲ. ಸೊ ಶ್ರೀಮತ್ 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 ಪ್ರಿಂಟ್ ಆಗಿಬಿಡ್ಬೇಕು ಬುದ್ಧಿಯಲ್ಲಿ. तो वास्तव में तुमसे कोई पूछ नहीं सकता, बल माया गिराने वाली है तो भी बाप मिला है ना. तुम कहेंगे क्या तुम खुश कैराफत पूछते हो, हम ईश्वर के बच्चे हैं, हमसे क्या खुश कैराफत पूछते हो. परवाहती पार ब्रह्म में रहने वाले बाप की वो मिल गया तो किसकी परवाह है.
ये हमेशा याद करना चाहिए हम किसके बच्चे हैं. ವಾಹ್ ವಾಹ್. ಬಾಬಾ ಹೇಳೋದು ನಿಮ್ಮ ಹತ್ರ ಯಾರು ಆ್ಯಕ್ಚುಲಿ ಕೇಳಬಾರ್ದು ಚೆನ್ನಾಗಿದ್ದಾರೆ ಖುಷಿಯಾಗಿದ್ದೀರಾ ಅಂತ. ಮಕ್ಕಳೇ ಅವ್ರಿಗೆ ಹೇಳಿ, ಏನ್ರಿ ಕೇಳ್ತೀರಾ, ಬಲೆ ಮಾಯ ಅಪೋಸಿಷನ್ ಇದೆ, ಆದ್ರೇನು ನಿಮಗೆ ನಾನು ತಂದೆ ಸಿಕ್ಕಿದ್ದೀನಲ್ವಾ, ನೀವು ಆ ಮಾಯನೂ ಕೇರ್ ಮಾಡಿಕೊಡ್ದು ಬೇಜಾರಾಗ್ಕೊಡ್ದು. ನೀವು ಹೇಳಿ ಜನಗಳಿಗೆ, ನಮ್ಮನ್ನೇನ್ರಿ ಕೇಳ್ತೀರಾ, ನಮಗೆ ಯಾರು ಬೇಕಾಗಿತ್ತೋ ಅವ್ರು ಸಿಕ್ಬಿಟ್ರು, ಅವರಿಂದ ನಾನೇನು ಪಡ್ಕೋಬೇಕಾಗಿತ್ತು ಪಡ್ಕೊಂಡ್ಬಿಟ್ಟೆ, ಇಡೀ ವಿಶ್ವದ ಬಾದ್ಶಾಹಿ, ಇನ್ನೇನು ಕೊರತೆ ಇದೆ ನನಗೆ, ಎಲ್ಲದೂ ಇದೆ ಅನ್ನೋ ಖುಷಿ ಇದೆಯಲ್ವ ಮಕ್ಕಳೇ ಅಂತಾರೆ. ಏನಂತೀರ ಎಲ್ಲರೂ ಮನೆಯಲ್ಲಿ? ಅಯ್ಯೋ ಲಾಕ್ಡೌನಲ್ಲಿ ಮನೆಯಲ್ಲಿ ಕೂತಿದ್ದೀವಿ ಬೇಜಾರು ಅಂತ ಹೇಳಲ್ಲ ತಾನೇ. ಬಾಬಾ ನೋಡಿ, ನೀವು ಎಲ್ಲಿದ್ರೂ ಅಧಿಕಾರ ಏನಿದೆ ಎಲ್ಲ ಮಕ್ಕಳ ಮುರಳಿಯ ಅಧಿಕಾರ ತಲುಪಿಸ್ತಾರೋ ಇಲ್ವೋ? ಬಾಬಾ ಪರಮಧಾಮದಲ್ಲಂತೂ ಯಾರು ಗೇಟ್ ಹಾಕೋಕ್ಕಾಗಲ್ಲ, ಯಾವಾಗ ಬೇಕೋ ತಂದೆ ಹತ್ರ ಹೋಗಿ ಕೂತ್ಕೋಬೋದು. ಏನು ನಮ್ಮದು ಅಧಿಕಾರಗಳಿದೆ, ಇದೆಂದು ಮಿಸ್ ಆಗಲ್ಲ ನೋಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಅಷ್ಟು ಖುಷಿಯಾಗಿದ್ದೀರಲ್ವಾ, ಎಷ್ಟು ಖುಷಿ. बाबा ಹೇಳೋದು, बोलो सदैव हम खुश राजी है, बीमार भी हो तो भी बाप की याद में रहो, तुम स्वर्ग से भी जास्ती यहाँ खुश राजी होना, जबकि स्वर्ग की बादशाही देने वाला बाप मिला है, जो हमको इतना लायक बनाते हैं, तो हमको क्या परवाह रखना है, क्या है परवाह. ಬಾಬಾ ಹೇಳೋದು, ಏನಿದೆ ಚಿಂತೆ, ಏನಕ್ಕೆ ಯೋಚನೆ ಮಾಡಲಿ ಮಕ್ಕಳೇ. ಸರಿಯಾಗಿ ಒಂದೊಂದು ಸಾರಿ ಆರೋಗ್ಯ ಚೆನ್ನಾಗಿಲ್ಲ ಅಂದರೂ ನಾನು ಇದ್ದೀನಲ್ವಾ, ಖುಷಿ ಇರಬೇಕಲ್ವಾ. ಸ್ವರ್ಗಕ್ಕಿಂತ ಜಾಸ್ತಿ ಇಲ್ಲಿ ಖುಷಿ ಇದೆ. ಯಾಕೆ? ಸ್ವರ್ಗದ ರಚಯಿತ ತಂದೆ ಡೈರೆಕ್ಟ್ ಪರಮಾತ್ಮ ಇಲ್ಲಿದ್ದಾರೆ, ಅಲ್ಲಿ ಬರೀ ಆತ್ಮಗಳೇ ತಾನೇ, ದೇವಾತ್ಮರಂದ್ರೂ ಆತ್ಮಗಳೇ ಅಲ್ವಾ. ಇಲ್ಲಿ ನಮ್ಮ ತಂದೆ ತಾಯಿ ಡೈರೆಕ್ಟ್ ಸೀದಾ ಯಾರು ಬಂದು ಓದಿಸಿ ಪಾಲನೆ ಮಾಡಿ ಎಲ್ಲ ಪ್ರಾಪ್ತಿ ಮಾಡಿಸ್ತಿದ್ದಾರೆ. ಖುಷಿ ನಶೆ ಇದೆಯಾ? ಏನಂತಿದ್ದೀರಾ? ಬಾಬನ್ ನೋಡ್ತಾ ಜವಾಬು ಕೊಡ್ತಿದ್ದೀರಾ? ಹಾಂ ಬಾಬಾ, ಏನು ಬಂದರೂ ನಾನು ಆನಂದವಾಗಿದ್ದೀನಿ, ಖುಷಿಯಾಗಿದ್ದೀನಿ. ನಾನು ಎಲ್ಲ ಹೃದಯದಲ್ಲಿ ವೇದವಾದ್ಯಗಳು, ಖುಷಿದು ಶಯನಾಯ ಇರಬೇಕಂತಾರಲ್ಲ ಬಾಬಾ. ತೋ ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ ಅವರು, ಈಶ್ವರಕ್ಕೆ ಬಚ್ಚೋಂಕು ಕ್ಯಾ ಪರ್ವಾ. ಈಶ್ವರನ ಮಕ್ಕಳಿಗೆ ಏನು ಕೇರ್ ಮಾಡಬೇಕು ಈ ಕಲಿಯುಗದಲ್ಲಿ? ರಾವಣ ರಾಜ್ಯದಲ್ಲಿ ಏನಾದರೂ ಇದೆಯಾ? ಅಯ್ಯೋ ಇಂಥದ್ದು ಬೇಕಪ್ಪ, ಏನಪ್ಪ ಮಾಡೋದು ಅನ್ನೋ ಚಿಂತೆ ಮಾಡೋ ಕತೆ ಇದೆಯಾ ಇಲ್ಲಿ? ಬಾಬಾ ಹೇಳೋದು, ನೀವು ಮಕ್ಕಳಿರೋ ಲಾಯಕೇ ಇಲ್ಲ ಈ ಜಗತ್ತಂತ. ವಹಾ ದೇವತಾओं ಭೀ ಪರ್ವಾಹ ನೈ, ಯಾವ ಚಿಂತೆ ಇಲ್ಲ, ಯಾವ ಕೇರ್ ಇಲ್ಲ ಅಲ್ಲಿ. ಸತ್ಯುಗದಲ್ಲೆಲ್ಲ ಇಚ್ಛಾ ಮಾತ್ರ ಅವಿದ್ಯೆ ಅಲ್ವಾ, ಎಲ್ಲ ಪ್ರಾಪ್ತಿಗಳಿದೆ, ಅತೃಪ್ತಿ ಇದೆ. देवताओं के ऊपर तो है ईश्वर, तो ईश्वर के बच्चों को क्या परवाह हो सकती है. बाबा हमको पढ़ाते हैं, बाबा हमारा टीचर है, सतगुरु है. बाबा हमारे ऊपर ताज रख देते हैं, हम ताजदारी बन रहे हैं. तुम जानते हो हमको विश्व का ताज कैसे मिलता है. ದೊಡ್ಡ ಮಾತಲ್ವಾ. ಬಾಪ್ ನಹಿ ताज रखते हैं, ये भी तुम जानते हो. सतयुग में बाप अपना ताज अपने बच्चों पर रखते हैं, जिसको अंग्रेजी में कहते हैं ಕ್ರೌನ್ ಪ್ರಿನ್ಸ್. ಕೇಳಿದ್ರ ತಂದೆ ಹೇಳ್ತಿರೋದು? ನೀವು ಈಶ್ವರನ ಮಕ್ಕಳು, ದೇವತೆಗಳ ಮೇಲೆ ದೊಡ್ಡವರು ಈಶ್ವರ. ಅವ್ರ ಮಕ್ಕಳಿಗೆ ಏನು ಬೇಕು, ಏನು ಚಿಂತೆ? ಏನಾದರೂ ಇದೆಯಾ ಅಪ್ರಾಪ್ತಿ ಅಥವಾ ಯೋಚನೆ ಮಾಡೋ ವಿಷಯಗಳು? ತಂದೆ ಓದಿಸೋದಲ್ಲದೆ ತಂದೆಯಾಗಿ ಆಸ್ತಿ ಕೊಟ್ಟು ಟೀಚರ್ ಸದ್ಗುರುವಾಗಿ ಎಲ್ಲ ಮಾಡ್ತಿದ್ದಾರೆ. ಬಾಬಾ ನಮ್ಮ ಮೇಲೆ ಕಿರೀಟ ಇಡ್ತಾರೆ ಅಂದರೆ ಕಿರೀಟಧಾರಿಗಳನ್ನಾಗಿ ಮಾಡ್ತಿದ್ದಾರೆ. ಸತ್ಯುಗದಲ್ಲಿ ಬಂದೇನು ನಾನು ಕಿರೀಟ ಇಡಲ್ಲ, ಅಲ್ಲಿ ಲೌಕಿಕ ತಂದೆ ಅವ್ರಿಗೆ ನೆಕ್ಸ್ಟ್ ತನ್ನ ಪ್ರಿನ್ಸ್ಗೆ ಕಾರೋನೇಷನ್ ಡೇ ಯಾವತ್ತೋ ಇಡ್ತಾರಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಅಲ್ಲೆಲ್ಲ ಕ್ರೌನ್ ಪ್ರಿನ್ಸ್ಗಳು. ಚಿಕ್ಕಂದಿನಿಂದನೇ ಸಣ್ಣ ಕಿರೀಟ ಇರುತ್ತೆ, ಆಮೇಲೆ ರಾಜ ಆದರೆ ದೊಡ್ಡ ಕಿರೀಟ. यहाँ जब तक बाप का ताज बच्चे को मिले, तब तक बच्चे को उत्कंठा होंगी, कहाँ बाप मरे तो ताज हमारे सिर पर आए. आश होंगी प्रिंस से महाराजा बनो.
वहाँ तो ऐसी बात ही नहीं है। अपने समय पर कायदे अनुसार बाप बच्चों को ताज देकर फिर किनारा कर देते। वहाँ वानप्रस्थ की चर्चा होती नहीं, बच्चों को महल आदि बना कर देते। आशाएं सब पूरी हो जाते हैं। तुम समझ सकते हो सतयुग में सुख ही सुख है। ಸತ್ಯುಗದ ಸಿಸ್ಟಮ್ ಹೇಳ್ತಿದ್ದಾರೆ ಬಾಬಾ. ಮಕ್ಕಳೇ, ಅಲ್ಲಿ ದ್ವಾಪರದ ನಂತರ ನೋಡಿ ಎಷ್ಟು ರಾಜರನ್ನು ಮಕ್ಕಳು ಸಾಯಿಸ್ಬಿಟ್ಟು ಕಾಯ್ತಾ ಇರ್ತಾರೆ, ಬೇಗ ಸತ್ತರೆ ಸರಿ, ಇಲ್ಲಾಂದರೆ ಸಾಯಿಸಾದರೂ ತೊಗೋಬೇಕಂತ. ಕೆಲವರು ಹಂಗೂ ಮಾಡಿದ್ರು, ಕೆಲವರು ತಂದೆ ತಾಯಿಗಳು ಕೊಟ್ರು. ಆಮೇಲೆ ಇಲ್ಲಿ ಬಾಬಾ ಹೇಳೋದು ಸತ್ಯುಗದಲ್ಲಿ ಆ ಪ್ರಶ್ನೆಗಳೇ ಇರಲ್ಲ. ಸಮಯದಲ್ಲಿ ಕಾಯ್ದಾನುಸಾರ ತಂದೆ ತಾಯಿಗಳು ಮಕ್ಕಳಿಗೆ ರಾಜ್ಯ ಭಾಗ್ಯ ಕೊಟ್ಟು ತಾನು ನ್ಯಾರ ಆಗಿಬಿಡ್ತಾರೆ. ಅವ್ರಿಗೇನೇನು ಮೆಹಲ್ಗಳು ಬೇಕೋ ಎಲ್ಲ ಮಾಡಿಕೊಟ್ಬಿಡ್ತಾರೆ. ವಾನಪ್ರಸ್ಥದ ಚರ್ಚೆ ಇರಲ್ಲ. ಇಲ್ಲಿ ದ್ವಾಪರದಲ್ಲಿ ಏನಿತ್ತು, ವಾನಪ್ರಸ್ಥಾಶ್ರಮ ಅಂತ ಎಲ್ಲ ಗುರುಗಳ ಹಿಂದೆ ಹೋಗ್ತಾಯಿದ್ರು, ರಾಜರು ಚರ್ಚೆ ನಡೀತಿತ್ತಲ್ವಾ, ಅಂದರೆ ಒಳ್ಳೇದು ಮಾಡ್ಕೊಂಡು ಹೋಗಬೇಕು ಅಂತ. तो प्रैक्टिकल में सब सुख तब पाएंगे जब वहाँ जाएंगे. वो तो तुम ही जानो स्वर्ग में क्या होगा. हाँ, लेकिन इतना तो समझ सकते हैं सत्युग में सुख ही सुख है ಅಲ್ವಾ. ನೀವು ಅಲ್ಲಿ ಹೋಗಿ ನೋಡ್ರಿ ಮಕ್ಕಳೇ, ಅಲ್ಲೇನೇನು ಸುಖ ಇದೆ ಅಂತ. ಬಟ್ ಇಷ್ಟಂತೂ ಅರ್ಥ ಆಗುತ್ತೆ, ಸತ್ಯುಗದಲ್ಲಿ ಬರೀ ಸುಖನೇ ಸುಖ ಇದೆ. ಎಲ್ಲ ಆಸೆಗಳು ಬಾಬಾ ಇಲ್ಲಿ ಎಷ್ಟು ಸಂಪನ್ನವಾಗಿ ಸಂತುಷ್ಟತೆ ಅಂತ ಅಂದ್ಬಿಡ್ತಾರೆ ಅಂದರೆ ಅಲ್ಲಿ ಇಚ್ಛೆಗಳೇ ಇರಲ್ಲ. ಮತ್ತು ಇಚ್ಛೆನ ತಾನೇ ತಂದೆ ತಾಯಿ ಎಲ್ಲರದು ಪೂರ್ಣ ಮಾಡ್ತಾರೆ. ಒಂದು ಇಚ್ಛೆ ಇರೋದೇ ಇಲ್ಲ, ಆ್ಯಂಡ್ ನ್ಯಾಚುರಲಾಗಿ ಎಲ್ಲ ಸಿಗುತ್ತೆ ಸತ್ಯುಗದಲ್ಲಿ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಬಾಬಾ, ಸತ್ಯುಗದಲ್ಲಿ ಏನಿರುತ್ತೆ, ಏಕ್ ಶರೀರ್ ಚೋಡ್ ಫಿರ್ ಕहाँ जाएंगे. अभी तुम्हें प्रैक्टिकल में बाप पढ़ा रहे हैं, तुम जानते हो हम सच सच स्वर्ग में जाएंगे. वो तो कह देते हैं हम स्वर्ग में जाते हैं, पता भी नहीं है स्वर्ग किसको कहा जाता. जन्म जन्मांतर ये अज्ञान की बातें सुनते आए हो, अभी बाप तुमको सत्य बातें सुनाते हैं. ಸ್ವರ್ಗದಲ್ಲಿ ಏನಿರುತ್ತೆ, ಸ್ವರ್ಗದಲ್ಲಿ ಶರೀರ ಬಿಟ್ಟು ಎಲ್ಲೋಗೋದು, ಇದೆಲ್ಲ ನಮಗೆ ಗೊತ್ತಿದೆ, ಅಲ್ಲಿ ಗೊತ್ತಿದೆ, ಒಂದು ದೇಹ ಬಿಟ್ಟು ಇನ್ನೊಂದು ತಗೋತೀವಿ ಅಂತ. ಬಟ್ ಇಲ್ಲಿ ಶರೀರ ಬಿಟ್ಟರೆ ಎಲ್ಲಿ ಹೋಗ್ತೀವಿ ಅಂದರೆ ವೈಕುಂಠಕ್ಕೆ ಹೋಗ್ತೀವಿ ಅಂತಾರೆ. ವೈಕುಂಠದ ಜ್ಞಾನನೇ ಇಲ್ಲಲ್ಲ. ಸ್ವರ್ಗ ಹೋಗ್ತೀವಿ ಅಂದರೆ ಸ್ವರ್ಗದಲ್ಲಿ ಏನಿದೆ ಅಂತ ಏನು ಗೊತ್ತು ಯಾರಿಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರು, ಜನ್ಮ ಜನ್ಮಾಂತರದ ಈ ಅಜ್ಞಾನದ ಮಾತುಗಳನ್ನು ಕೇಳ್ಕೊಂಡು ಬಂದಿದ್ದೀರಲ್ವಾ, ಈಗ ತಂದೆ ಸತ್ಯ ಜ್ಞಾನ ಹೇಳ್ತಿದ್ದಾರೆ. ಮಕ್ಕಳೇ, ನರಕದಲ್ಲಿ ಈ ಸ್ವರ್ಗ ಎಲ್ಲಿ ಬಂತು, ಶರೀರ ಬಿಡ್ತಾರಣ ಸ್ವರ್ಗಕ್ಕೆ ಹೋಗೋಕ್ಕೆ. ಆತ್ಮ ದೇಹ ಬಿಟ್ಟು ಇನ್ನೊಂದು ದೇಹ ತಗೊಳುತ್ತೆ. ಎಷ್ಟು ಸತ್ಯವಾದ ವಿಷಯಗಳನ್ನು ಬಾಬುವರು ಮಕ್ಕಳಿಗೆ ಹೇಳ್ತಿದ್ದಾರೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. ಥ್ಯಾಂಕ್ ಯು ಬಾಬಾ, ಶುಕ್ರಿಯಾ. ಧಾರಣೆಗೆ ಬಾಬೂರನ್ನು ನೋಡ್ತಾ ವತನಕ್ಕೆ ಹೋಗಿ ನಮಸ್ತೆ ಮಾಡಿದ್ರಾ ಇಲ್ವಾ? ಹೆಂಗಿಲ್ಲಿದ್ದೀರಾ? ಎಲ್ಲಿ ಕೂತಿದ್ದೀರಿ ಎಲ್ಲರೂ? धारणेगी वत बाबा खुश विरापत. सदा राजी खुशी रहने के लिए बाप की याद में रहना है. पढ़ाई से अपने ऊपर राजाई का ताज रखना है. ಮೂಲ ಮಾತು. तो ಬಾಬಾ ಏನು ಹೇಳ್ತಿದ್ದಾರೆ, ಸದಾ ರಾಜಿ ಖುಷಿಯಲ್ಲಿರಲಿಕ್ಕೆ ತಂದೆಯನ್ನು ನೆನಪು ಮಾಡಬೇಕು. ವಿದ್ಯೆಯಿಂದ ತನ್ನ ಮೇಲೆ ತಾನೇ ರಾಜ್ಯದ ಕಿರೀಟವನ್ನು ಇಟ್ಕೋಬೇಕು. ಹೇಳ್ಬಿಟ್ರಲ್ಲ ಸೀದಾ, ನಿಮಗೇನು ಬೇಕೋ ನೀವು ಆಗ್ಬೋದು. ಇಲ್ಲಿ ಆ ಸ್ಕೂಲ್ ಥರ ಅಲ್ಲ, ನಿಮ್ಮನ್ನು ಇನ್ನೊಬ್ಬರು ಬಂದು ಚೆಕ್ ಮಾಡಿ ಎಷ್ಟು ಏನಾಗ್ತಿದೆಯಾ ಅಂತ ನೋಡೋಕ್ಕೆ ಬರಲ್ಲ. ಇದು ಎಷ್ಟು ಸೂಕ್ಷ್ಮವಾದ ವಿಷಯ ಅಲ್ವಾ. श्रीमत पर भारत को स्वर्ग बनाने की सेवा करनी है. सदा श्रीमत का रिगार्ड रखना है. ಶ್ರೀಮತದ ಮೇಲೆ ಭಾರತವನ್ನು ಸ್ವರ್ಗ ಮಾಡೋ ಸೇವೆ ಮಾಡಬೇಕು. ಸದಾ ಶ್ರೀಮತದ ರೆಗಾರ್ಡ್ ಇಡಬೇಕಾಗಿದೆ. ವರದಾನ.
कनेक्शन और रिलेशन द्वारा मनसा शक्ति से प्रत्यक्ष प्रमाण देखने वाले सूक्ष्म सेवाधारी भव. ಕನೆಕ್ಷನ್ ಮತ್ತು ರಿಲೇಷನ್ ಮುಖಾಂತರ ಮನಸಾ ಶಕ್ತಿಯನ್ನು ಪ್ರತ್ಯಕ್ಷ ಪ್ರಮಾಣವಾಗಿ ನೋಡ್ತಕ್ಕಂಥವರೇ ಸೂಕ್ಷ್ಮ ಸೇವಾಧಾರಿಗಳು. ಕನೆಕ್ಷನ್ ಆ್ಯಂಡ್ ರಿಲೇಷನ್ ಇವೆರಡೂ ಇಲ್ಲ ಅಂದರೆ ಏನೂ ಸೂಕ್ಷ್ಮ ಸೇವೆ ಮಾಡೋಕ್ಕಾಗಲ್ಲ. जैसे वाणी की शक्ति या कर्म की शक्ति का प्रत्यक्ष प्रमाण दिखाई देता, वैसे सबसे पावरफुल साइलेंस की शक्ति का प्रत्यक्ष प्रमाण देखने के लिए बाप दादा के साथ निरंतर क्लियर कनेक्शन और रिलेशन हो, इसे ही योग बल कहा जाता है. ನಮ್ಮದು ಬರೀ ಕನೆಕ್ಷನ್ ಅಲ್ಲ, ಕನೆಕ್ಷನ್ ವಿತ್ ರಿಲೇಷನ್ಶಿಪ್. ಅದಕ್ಕೆ ತಾನೇ ಬಾಬಾ ಹೇಳೋದು, ಮನುಷ್ಯರ ಬುದ್ಧಿ ಇಡೀ ದಿನ ಸಂಬಂಧಗಳ ಹಿಂದೆ ಹೋಗುತ್ತೆ, ಸಂಬಂಧದಲ್ಲಿ ಏನು ಸಿಗುತ್ತೆ ಅದರ ಹಿಂದೆ ಹೋಗುತ್ತೆ. ಅದಕ್ಕೆ ನನ್ನನ್ನು ಯಾವಾಗಲೂ ನೆನಪು ಮಾಡಿ ಮಕ್ಕಳೇ ಅಂತ ಹೇಳೋದು. ಬರೀ ಬಾಬಾ ನೀನು ಹಂಗೆ ಹಿಂಗೆ ಅಂತ ಹೇಳೋದಲ್ಲ. ವಾಣಿಯಿಂದ ಕರ್ಮದಿಂದ ಏನು ನಾವು ಮಾಡ್ತೀವಿ, ಏನು ಹೇಳ್ತೀವಿ, ಅದರ ರಿಸಲ್ಟ್ ಕಣ್ಣಿಗೆ ಕಾಣುತ್ತಲ್ಲ ಪ್ರತ್ಯಕ್ಷವಾಗಿ. ಹಾಗೆ ಇಲ್ಲಿ ಮೂಲ ಮಾತೇನೆಂದರೆ ಪವರ್ಫುಲ್ ಸೈಲೆನ್ಸ್ ಶಕ್ತಿಯ ಪ್ರೂಫ್ ಯಾವಾಗ ಕಾಣುತ್ತೆ ಅಂದರೆ, ಯಾವಾಗ ಬಾಬೂರ್ ನೆನಪಲ್ಲಿ ಸಂಬಂಧದ ಆಧಾರದ ಮೇಲೆ ಕ್ಲಿಯರ್ ಕನೆಕ್ಷನ್. ಒಂದು ನಿಮಿಷ ಓದೆ ಬಂದೆ ಅಂದರೆ ಪ್ರೂಫ್ ಸಿಗಲ್ಲ. ಏಕರಸ ಕನೆಕ್ಷನ್ ಆ್ಯಂಡ್ ಕ್ಲಿಯರ್, ಅದನ್ನೇ ಯೋಗ ಬಲ ಅಂತ ಹೇಳಲಾಗುತ್ತೆ. ನಿರಂತರ ಕ್ಲಿಯರ್ ಕನೆಕ್ಷನ್ ವಿತ್ रिलेशनशिप. ऐसी योग बल वाली आत्माएं स्थूल में दूर रहने वाली आत्मा को सन्मुख का अनुभव करा सकती, आत्माओं का आवाहन कर उन्हें परिवर्तन कर सकती है. यही सूक्ष्म सेवा है. इसके लिए एकाग्रता की शक्ति को बढ़ाओ. ನೀವು ಮಕ್ಕಳು ಯೋಗ ಬಲದಿಂದ ದೂರದಲ್ಲಿರೋ ಆತ್ಮಗಳಿಗೂ ಸಮೀಪ ಅನುಭವ ಮಾಡಿಸ್ಬೋದು. ಅಂದರೆ ಬಾಬೋರ ಸನ್ಮುಖ ಸಮೀಪತೆಯ ಅನುಭವ ಮಾಡಿಸ್ಬೋದು. ಆತ್ಮಗಳನ್ನು ಆವಾಹನೆ ಮಾಡಿ ಅವರನ್ನು ಪರಿವರ್ತನೆ ಮಾಡ್ಬೋದು. ಈ ಸೂಕ್ಷ್ಮ ಸೇವೆ ಇದೋ, ಇದನ್ನು ಮಾಡಲಿಕ್ಕೆ ಏಕಾಗ್ರತಾ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಬಾಬೋರ ಮೇಲಿನ ಕ್ಲಿಯರ್ ಕನೆಕ್ಷನ್ ಸಂಬಂಧದ ಆಧಾರದ ಮೇಲೇನು ಜೋಡಿಸ್ತೀವಿ, ಅದರಲ್ಲಿ ಏಕಾಗ್ರತೆ ಇರಲಿ. ಆಗ್ಲೇ ಆ ಪವರ್ಸ್ ತೊಗೊಂಡು ಕೊಡೋಕ್ಕಾಗುತ್ತಲ್ಲ. ಕಟ್ಟಾಗ್ತಾ ಇದ್ರೆ ಬುದ್ಧಿ ಏನು ಕೊಡೋಕ್ಕಾಗಲ್ಲ. ಸ್ಲೋಗನ್ सर्व अपने सर्व खजानों को सफल करने वाले ही महादानी आत्मा है. ತನ್ನ ಸರ್ವ ಖಜಾನೆಗಳನ್ನು ಸಫಲ ಮಾಡೋರೇ ಮಹಾದಾನಿ ಆತ್ಮಗಳು. ಡೈಲಿ ಈಗ 30 ದಿನಕ್ಕೇನು ಬ್ರಹ್ಮ ತಂದೆಯ ಸಮಾನ ಆಗಲಿಕ್ಕೆ ಹೇಳ್ತಾರೆ, ಅದನ್ನು ಡೈಲಿ ರಿವಿಷನ್ ಮಾಡಬೇಕು. ನೀವೆಲ್ಲ ಕಳಿಸಿದಾರಲ್ವ ನಿಮಗೆ. ಏನೋ ಸರ್ವ ಖಜಾನೆಗಳನ್ನು ಸಫಲ ಮಾಡೋದಂದರೆ ಅನ್ಯರಿಗೆ ಕೊಡೋದು, ಮಹಾದಾನ ಮಾಡೋದು. ಮೀಠೆ ಬಚ್ಚೆ ಏನು ಹೇಳ್ತಾರೆ ಬಾಬಾ, ಬಾಪ್ ಕಿ ಶ್ರೀಮತ್ ಕ ರೆಗಾರ್ಡ್, ತಂದೆಯ ಶ್ರೀಮತದ ರೆಗಾರ್ಡ್ ಇಡೋದಂದರೆ ಮುರುಳಿಯನ್ನು ಎಂದೂ ನೀವು ಮಿಸ್ ಮಾಡೋಂಗಿಲ್ಲ. ತಂದೆಯ ಪ್ರತಿಯೊಂದು ಆಜ್ಞೆಯ ಮೇಲೆ ನೀವು ನಡಿಬೇಕು ಅಂತಾರೆ ಬಾಬಾ. ಆರ್ಡರ್, ಮುರುಳಿ ಮಿಸ್ ಆಗಂಗಿಲ್ಲ. ಯಾವ ಶ್ರೀಮತ ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಮಿಸ್ ಮಾಡೋಂಗಿಲ್ಲ. ಬಾಬಾ ಹೇಳಿದ್ರಲ್ಲ, ಚಾರ್ಟೂ ಇಡಲ್ಲ ನನ್ನ ಮಕ್ಕಳು, 2% ಇಡಲ್ಲ, ಓದೋದು ಇಲ್ಲ. ಮುರುಳಿ ಬಂದರೆ ಎಲ್ಲ ಕೇರ್ಲೆಸ್ ಮಾಡ್ತಾರೆ ಅಂತ. ಮುರುಳಿ ಓದೋದು ಅಂದರೆ ಅದನ್ನು ಅಳವಡಿಸ್ಕೊಳ್ಳೋದು, ಅದನ್ನು ಕರ್ಮದಲ್ಲಿ ಧಾರಣೆಯಲ್ಲಿ ತರೋದಲ್ವಾ. ಇಲ್ಲಿ ಬರೀ ಏನೋ ಓದ್ಬಿಟ್ಟೆ ಆ ಪಕ್ಕಕ್ಕೆ ಇಟ್ಬಿಟ್ಟೆ ಅನ್ನೋ ಪ್ರಶ್ನೆ ಇಲ್ಲ. ಪ್ರತಿ ಲೈನಲ್ಲಿ ಏನು ಶ್ರೀಮತ ಇದೆ ಅದು ಅರ್ಥ ಮಾಡ್ಕೋಬೇಕಲ್ಲ. ಯಾಕೆಂದರೆ ಮುರುಳಿ ಅಂದರೆ 4 ಸಬ್ಜೆಕ್ಟು. ಮುರುಳಿ ಅಂದರೆ ಪರಮಾತ್ಮನ ಪಾಲನೆ, ಅವನ ಪ್ರೀತಿ. ಮುರುಳಿ ಅಂದರೆ ನನ್ನ ಸಂಪಾದನೆ ಅಲ್ವಾ. ಎಲ್ಲ ರೀತಿಯಲ್ಲಿ ಮುರುಳಿಯನ್ನು ಓದಿದ ಮೇಲೆ ಇಷ್ಟೆಲ್ಲ ನನಗೆ ಪ್ರಾಪ್ತಿ ಆಗ್ತಿದೆಯಾ ಅನ್ನೋ ಚೆಕ್ಕಿಂಗ್ ಇರಬೇಕು.
ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಂಬ ಮಿಸ್ ಮಾಡ್ಕೊಂಡು ಬಿಡ್ತೀವಿ. ಈಗೆಲ್ಲ ಅಂತಿಮ ಕ್ಷಣಗಳು, ತಲೆ ಮೇಲೆ ವಿನಾಶ ಕೂತಿದೆ, ಎಷ್ಟು ಟೈಮ್ ಇದೆ ಅಂತ ಎಲ್ಲ ರಿಹರ್ಸಲ್ ನಡೀತಿದೆ. ಒಂದು ಸೆಕೆಂಡಲ್ಲಿ ರಿಯಲ್ ಆಗಿಬಿಟ್ರೆ ಏನು ಮಾಡ್ತೀರಾ ಅಂತಾರೆ ಬಾಬಾ. ಓಂ ಶಾಂತಿ. ಇವತ್ತು ನಾಳೆ ಏನು ಬಟ್ಟಿ ಇದೆ, ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಅಟೆಂಡ್ ಮಾಡಬೇಕು. ದಾದಿಗಳ ಕ್ಲಾಸ್ ಏನಿದೆ ಇದು ರಿವಿಷನ್, ಜಸ್ಟ್ ರಿವಿಷನ್ಗಲ್ಲ, ಬಟ್ ಬಾಬವರು ಅವರನ್ನು ಹೆಂಗೆ ತಯಾರು ಮಾಡಿ ಅವರು ಫಾದರ್ ಮಾಡೋದ್ರಲ್ಲಿ ಹೆಂಗೆ ಸ್ಟೆಪ್ ಇಡ್ತಾ ಹೋದರು, ತಂದೆಯ ಫುಟ್ ಸ್ಟೆಪ್ ಫಾಲೋ ಮಾಡ್ತಾ ಹೋದರು, ಯಾವ್ಯಾವ ಅನುಭವಗಳನ್ನು ಮಾಡ್ತಾ ಹೋದರು, ಯಾವ ಕಾರಣ ಅವ್ರು ನಮ್ಮ ಕಣ್ಣು ಮುಂದೆ ಸಂಪೂರ್ಣರಾಗ್ಬಿಟ್ರಲ್ಲ, ಅದು ನಾವು ಮಾಡಬೇಕಲ್ವ. ಓಂ ಶಾಂತಿ.